ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೈ ತಯೋಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಪ್ರೀತಿಯ ಸೋದರ ಸ್ವಾಮಿ ಯೋಗೇಶ್ವರಾನಂದಜಿ, ಪ್ರೀತಿಯ ಸೋದರ ಸ್ವಾಮಿ ಬುದ್ಧಿಯೋಗಾನಂದಜಿ, ಪ್ರೀತಿಯ ಸೋದರ ನರೇಶಾನಂದಜಿ, ಆಶ್ರಮದ ಬಹಳ ಅಭಿಮಾನಿಗಳು, ನಮ್ಮೆಲ್ಲರ ನೆರೆದಿರುವ ಆತ್ಮೀಯ ಆಧ್ಯಾತ್ಮಿಕ ಬಂಧುವರ್ಗವೇ, ನಿನ್ನೆ ನಾನು ಶ್ರೀರಾಮಕೃಷ್ಣರು ಯಾವ ಮನೆಯಲ್ಲಿ ಹುಟ್ಟಿದರೋ ಆ ಮನೆಯ ವಾತಾವರಣ ಹೇಗಿತ್ತು, ಆ ಮನೆಯಲ್ಲಿ ಬದುಕುವ ಜನರ ರೀತಿ ನೀತಿಗಳು ಹೇಗಿದ್ದವು, ಈ ಮಾತು ನಾನು ಹೇಳುವಾಗ ನೀವು ಗಮನಿಸಬೇಕಾದ್ದು ಏನು ಅಂದ್ರೆ, ಈ ಜಗತ್ತಿನಲ್ಲಿ ಯಾವುದೂ ದಿಢೀರಂತ ಆಗುವುದಿಲ್ಲ, ಪ್ರತಿಯೊಂದನ್ನು ನಾವೇ ಸೃಷ್ಟಿಸಿಕೊಳ್ತೇವೆ. ನಮ್ಮ ಮನೆಯಲ್ಲಿ ಹುಟ್ಟುವ ಮಕ್ಕಳು ನಮ್ಮ ಮನೆ ಹೇಗಿದೆಯೋ ಅಂಥವರು ಹುಡ್ತಾರೆ. ದೇವಲೋಕದಂತಹ ಮನೆ ನಮ್ಮದಾಗಿದ್ರೆ ದೇವತೆಗಳು ಹುಡ್ತಾರೆ, ನರಕದ ಮನೆ ನಮ್ಮದಾಗಿದ್ರೆ ರಾಕ್ಷಸರು ಹುಡ್ತಾರೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾವ ಮನುಷ್ಯನ ಜೀವನದಲ್ಲೂ ನಾನು ಮೂಗು ತೂರಿಸುವುದಿಲ್ಲ, ಅವರವರ ಉದ್ಧಾರಗಳನ್ನು ಅವರವರ ಕೈಯಲ್ಲೇ ಇಟ್ಟಿದ್ದೇನೆ. ಇವತ್ತು ನಾವು ಏನಾಗಿದ್ದೀವೋ, ನಾನು ಸನ್ಯಾಸಿಯಾಗಿ ಇಲ್ಲಿ ಕುಳಿತುಕೊಳ್ಳೋದಕ್ಕೆ ನಾನು ಕಾರಣ, ನೀವು ಅಲ್ಲೆಲ್ಲ ಕುಳಿತುಕೊಳ್ಳೋದಕ್ಕೆ ನೀವು ಕಾರಣ. ನಮ್ಮ ಕರ್ಮಗಳೇ ನಮ್ಮ ವಾತಾವರಣಗಳಾಗುತ್ತವೆ. ಇದನ್ನ ಸ್ಪಷ್ಟವಾಗಿ ಭಾರತೀಯ ಶಾಸ್ತ್ರಗಳಲ್ಲಿ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮ ಯಾವ ಹೆಸರಿಂದ ಕರೆಯೋದು ಅಂತ ಕನ್ಫ್ಯೂಸ್ ಆಗುತ್ತೆ. ಒಂದೊಂದು ಹೆಸರು ಕರೆದ್ರೆ ಒಬ್ಬೊಬ್ಬರಿಗೆ ಹಿಡಿಸುತ್ತೆ, ಒಬ್ಬೊಬ್ಬರಿಗೆ ಹಿಡಿಸಲ್ಲ. ನಮ್ಮ ಕರ್ಮಗಳೇ ನಮ್ಮ ಗಾಳಿಯಾಗುತ್ತವೆ, ನಮ್ಮ ಕರ್ಮಗಳೇ ನಮ್ಮ ನೀರಾಗುತ್ತವೆ, ನಮ್ಮ ಕರ್ಮಗಳೇ ನಮ್ಮ ತಂದೆ ತಾಯಂದಿರಾಗುತ್ತಾರೆ, ನಮ್ಮ ಕರ್ಮಗಳೇ ನಮ್ಮ ಗುರುಗಳಾಗ್ತಾರೆ, ನಮ್ಮ ಕಾಯಿಲೆಗಳು ನಮ್ಮ ಕರ್ಮಗಳೇ, ನಮ್ಮ ಉದ್ಧಾರಗಳು, ನಮ್ಮ ಬೀಳುಗಳು ಏಳುಗಳು ಎಲ್ಲವೂ ನಮ್ಮ ಕರ್ಮಗಳೇ ಅಂತ ಕೃಷ್ಣ ಸೂಚ್ಯವಾಗಿ ಗೀತೆಯಲ್ಲಿ ತಿಳಿಸ್ತಾ ಇದ್ದಾನೆ. ಇನ್ನು ಹಾಗಾದ್ರೆ ಭಗವತ್ ಕೃಪೆ ಅಂತ ಏನಿದೆ ಸ್ವಾಮೀಜಿ? ನಾವು ಪೂಜೆ ಪುನಸ್ಕಾರ ಮತ್ತೊಂದು ಮಗದೊಂದು ಎಲ್ಲ ಯಾಕೆ ಮಾಡಬೇಕು? ಆ ಭಗವತ್ ಕೃಪೆ ಎನ್ನುವಂತಹದ್ದಕ್ಕೆ ಬಹಳಷ್ಟು ಅರ್ಥ ಇದೆ. ಇವತ್ತು ಒಂದು ವೇಳೆ ನಮಗೆ ಕೆಟ್ಟದ್ದಾಗಿದ್ರೆ ನಮಗೆ ಅರ್ಥವಾಗಿಬಿಡುತ್ತೆ, ಎಲ್ಲೋ ಏನೋ ನಾನು ತಪ್ಪು ಮಾಡಿದ್ದೇನೆ, ಆದ್ದರಿಂದ ಕೆಡುಕಾಗಿದೆ. ನಾನು ಕೆಟ್ಟದ್ದು ಮಾಡಿದರೆ ನನಗೆ ಕೆಡುಕಾಗಬೇಕು, ಒಳ್ಳೆಯದು ಮಾಡಿದ್ರೆ ಒಳ್ಳೆಯದಾಗಬೇಕು ಅಂತ ಇದೇನೋ ಒಂದು ನಿಯಮ ಬಂತಲ್ಲ, ಈ ನಿಯಮವನ್ನೇ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಓ ನಿಯಮವೇ, ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಕೆಟ್ಟದ್ದು ಮಾಡಿದ್ದೇನೆ, ಆದ್ದರಿಂದ ಈ ಸ್ಥಿತಿಗೆ ಬಂದಿದ್ದೇನೆ. ಅದು ಇವತ್ತು ಗೊತ್ತಾಗಿದೆ, ಬಹುಶಃ ನಾನೇನೋ ಕೆಟ್ಟದ್ದು ಮಾಡಿರಬಹುದು ಅಂತ ಇವತ್ತು ನನಗೆ ಅನ್ನಿಸ್ತಾ ಇದೆ. ಮಾಡುವಾಗ ನನಗೆ ಆ ವಿವೇಕ ಇರಲಿಲ್ಲ. ಇವತ್ತು ನನಗೆ ಕೆಟ್ಟದ್ದು ಆಗಿದಿರೋದನ್ನ ಪರಿಹರಿಸಿಕೊಳ್ಳೋದಕ್ಕೆ ಆ ನಿಯಮವಾದ ನಿನಗೇ ಪ್ರಾರ್ಥಿಸಿಕೊಳ್ತೇನೆ. ನಾನು ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಇನ್ನು ಮುಂದೆ ನನ್ನ ಜೀವನದಲ್ಲಿ ಎಂದಿಗೂ ಕೂಡ ತಪ್ಪು ಮಾಡುವುದಿಲ್ಲ. ನೀನು ನನಗೆ ಇವತ್ತು ಶಿಕ್ಷೆ ಕೊಟ್ಟಿರೋದಾದರೂ ನನಗೆ ಬುದ್ಧಿ ಬರಲಿ ಅನ್ನೋ ಉದ್ದೇಶದಿಂದಲೇ ನೀನು ಶಿಕ್ಷೆ ಕೊಟ್ಟಿದ್ದೀಯ. ನಾನು ಕಣ್ಣೀರು ಹಾಕಬೇಕು, ಅಳಬೇಕು ಅಂತ ನಿನ್ನ ಉದ್ದೇಶ ಏನೂ ಇರಲಿಲ್ಲ. ಇನ್ನು ಮುಂದೆ ಈ ತಪ್ಪು ಮಾಡದೇ ಇರಲಿ ಅಂತ ನನಗೆ ನೀನು ಈ ಶಿಕ್ಷೆ ಕೊಟ್ಟಿದ್ದೀಯ. ನನ್ನ ತಪ್ಪಿನ ಅರಿವಾಗಿದೆ. ಇನ್ನು ಅಪ್ಪಿಯೂ ನಾನು ಇಂಥ ತಪ್ಪನ್ನು ಮಾಡೋದಿಲ್ಲ ಅಂತ ನಾವು ಪ್ರಾರ್ಥಿಸಿಕೊಳ್ತೀವಲ್ಲ, ಅಲ್ಲಿಗೆ ನಮ್ಮ ತಪ್ಪುಗಳು ಅಥವಾ ಕೆಟ್ಟ ಕರ್ಮಗಳು ನಿಂತು ಇನ್ನು ಮುಂದೆ ಇನ್ನೊಂದು ಪನಿಷ್ಮೆಂಟ್ ಕೊಡೋದು ಬೇಡ. 1 ತಿಂಗಳ ಕಾಲ ಪನಿಷ್ಮೆಂಟ್ ಕೊಡಬೇಕಾಗಿತ್ತು, ಶಿಕ್ಷೆ ಕೊಡಬೇಕಾಗಿತ್ತು ಅಂತ ಆ ಕರ್ಮ ನಿಯಮ ಮೊದಲೇ ನಿರ್ಧರಿಸಿದ್ರೆ 8ನೇ ದಿನಕ್ಕೆ ನಮಗೆ ಪಶ್ಚಾತ್ತಾಪವಾಗಿ ಇನ್ನು ಮುಂದೆ ಇವನು ಇಂಥ ಕೆಲಸ ಮಾಡೋದಿಲ್ಲ ಅಂತ ಆ ಕರ್ಮ ನಿಯಮಕ್ಕೆ ಖಾತ್ರಿಯಾದರೆ ಇನ್ನು 9ನೇ ದಿವಸದಿಂದ ಆ 30ನೇ ದಿನದವರೆಗೆ ನಮಗೇನಾಗಬೇಕಾಗಿತ್ತು ಆ ಶಿಕ್ಷೆಗಳು ಇನ್ನು ಆಗುವುದಿಲ್ಲ.
ಆ ನಿಯಮವನ್ನೇ ಪರಮಾತ್ಮ ಅಂತ ಕರೀತೇವೆ. ನಿಯಮ ಅಂತಂದ್ರೆ ಒಂದೇ. ಕೆಲವು ವೆಸ್ಟರ್ನ್ ಫಿಲಾಸಫರ್ಸ್ ಭಗವಂತನಿಗೆ ಇಟ್ಟಿರುವ ಹೆಸರು ದಿ ಲಾ ಅಂತ. ಪಾಶ್ಚಾತ್ಯ ಕೆಲವರು ಫಿಲಾಸಫರ್ಸ್, ಹಲವಾರು ಜನ ದೊಡ್ಡ ದೊಡ್ಡ ತತ್ವಜ್ಞಾನಿಗಳು ಭಗವಂತನಿಗೆ ಇಟ್ಟಿರುವ ಹೆಸರು ನಿಯಮ ಅಂತಲೇ. ಆ ನಿಯಮವನ್ನೇ ನಾವು ಧರ್ಮ ಅಂತ ಕರೀತೇವೆ. ಅವರು ಯಾವುದನ್ನು ನಿಯಮ ಅಂತ ಕರೆದ್ರೋ ನಾವು ಅದನ್ನು ಧರ್ಮ ಅಂತ ಕರೀತೇವೆ. ಈ ಧರ್ಮ ಅನ್ನುವಂತಹದ್ದು, ನಿಯಮ ಅನ್ನುವಂತಹದ್ದು, ಇದನ್ನೆಲ್ಲ ಈ ವ್ಯವಸ್ಥೆಗಳೆಲ್ಲ ಯಾವುದೋ ಒಂದು ಶಕ್ತಿಯ ಕೈಯಲ್ಲಿದೆ. ಆ ಶಕ್ತಿಯನ್ನೇ ನೀವು ಧರ್ಮ ಅಂತ ಕರೆದ್ರೂ ಪರವಾಗಿಲ್ಲ. ಭಾರತೀಯ ಚಿಂತಕರಲ್ಲಿ 6 ದರ್ಶನಗಳು ಬರುತ್ತವೆ. ಭಾರತೀಯ ಚಿಂತನೆಗಳಲ್ಲಿ 6 ತತ್ವಗಳು ಬರುತ್ತವೆ, ಫಿಲಾಸಫಿಗಳು ಬರುತ್ತವೆ. ಅದರಲ್ಲಿ ಪೂರ್ವಮೀಮಾಂಸಾ ಅಂತ ಒಂದು ಬರುತ್ತೆ. ಆ ಪೂರ್ವಮೀಮಾಂಸದ ಕರ್ತೃಗಳು ಈ ಭಗವಂತನನ್ನ ಕರೆಯೋದು ಕರ್ಮ, ಕರ್ಮ ಅಂತಲೇ ಕರೆಯೋದು. ಕರ್ಮ ಅಂದ್ರೂ ಒಂದೇ, ಕರ್ಮಫಲ ಅಂತಂದ್ರೂ ಒಂದೇ, ನಿಯಮ ಅಂತಂದ್ರೂ ಒಂದೇ. ಯಾವ ಕರ್ಮ ಮಾಡಿದ್ರೆ ಏನಾಗಬೇಕು ಅಂತ ನಿರ್ಧರಿಸುವ ಶಕ್ತಿಯೂ ಒಂದೇ, ಎಲ್ಲವೂ ಒಂದೇ. ಪೂರ್ವಮೀಮಾಂಸಾ. ಸಾಂಖ್ಯ ಯೋಗ ಅಂತ ಒಂದಿದೆ. 6 ದರ್ಶನಗಳಲ್ಲಿ ಸಾಂಖ್ಯ ಯೋಗ, ಅದರ ಕರ್ತೃ ಭಗವಾನ್ ಕಪಿಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಜಗತ್ತಿನ ಮೊಟ್ಟ ಮೊದಲ ಫಿಲಾಸಫರ್ ಇವನು. ಜಗತ್ತಿನ ಎಲ್ಲ ಫಿಲಾಸಫರ್ಗಳು ಕೂಡ ಸಾಂಖ್ಯನಿಗೆ, ಕಪಿಲನಿಗೆ ಎಷ್ಟು ಋಣಿಯಾಗಿದ್ದಾರೆ ಅಂತ ಅನ್ನೋದು ಗೊತ್ತೋ, ಹೇಳ್ತೇನೆ ನಾನು ಅಂತ ಹೇಳ್ತಾರೆ ಸ್ವಾಮಿ ವಿವೇಕ. ಇಂಥ ವಿಚಾರಗಳಲ್ಲಿ ಅಧಿಕಾರವಾಣಿ ಅವರದು. ಪಾಶ್ಚಾತ್ಯರು, ಪೌರ್ವಾತ್ಯರು, ಭಾರತೀಯ ಪಂಡಿತರು, ಸಾಧುಗಳು, ದೊಡ್ಡ ದೊಡ್ಡ ದಿಗ್ಧಂತಿಗಳು, ತತ್ವಶಾಸ್ತ್ರಜ್ಞರು ಮಕ್ಕಳಂತೆ ಅವರ ಮುಂದೆ ಕುಳಿತು ಓಹ್ ಓಹ್ ಅಂತ ತಲೆದೂಗುವಂತೆ ಮಾಡಿದ ಮಹಾತ್ಮ ಅವರು. ಅದರಿಂದ ಮತ್ತೆ ಮತ್ತೆ ಅವರ ಮಾತನ್ನ ಅವರು ಹಾಗೆ ಹೇಳ್ತಾರೆ, ಇವರು ಹೀಗೆ ಹೇಳ್ತಾರೆ. ರಾಮಕೃಷ್ಣ ಹೇಳಿದರು, ಜಗತ್ತಿಗೆ ಬೋಧನೆ ಮಾಡುವುದಕ್ಕೆ ಜಗನ್ಮಾತೆ ಇವನನ್ನು ಕಳಿಸಿದ್ದಾಳೆ. ರಾಣಿ ವಿಕ್ಟೋರಿಯಾ ಇಂಡಿಯಾ ದೇಶದಲ್ಲಿ ಎಲ್ಲ ವ್ಯವಸ್ಥೆ ಮಾಡುವುದಕ್ಕೆ ಹಾಗೆ ವೈಸ್ರಾಯನ ಕಳಿಸಿದಾಳೋ, ಹಾಗೆ ಜಗತ್ತಿಗೆ ಬೋಧನೆ ಮಾಡುವುದಕ್ಕೆ ಜಗನ್ಮಾತೆ ನರೇಂದ್ರನನ್ನು ಕಳಿಸಿದ್ದಾಳೆ ಅಂತ ಶ್ರೀರಾಮಕೃಷ್ಣರು. ಅವನಿನ್ನೂ ಸರಿಯಾಗಿ ಮೀಸೆ ಮೂಡದ 18 ವರ್ಷದ ಹುಡುಗನಾಗಿದ್ದಾಗಲೇ ರಾಮಕೃಷ್ಣರು ಹೇಳಿದರು, ಮುಂದೆ ಜೀವನದ ಪೂರ್ತಿ ಅವರ ಜೀವನ ನೋಡಿದ್ರೆ ಅದು ಎಷ್ಟು ನಿಜ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದು ಬೇರೆ ವಿಷಯ. ಈ ಸಾಂಖ್ಯ ಯೋಗವನ್ನ ಭಗವಾನ್ ಕಪಿಲ ಬರೀತಾನೆ. ಅದು ಒಂದು ದರ್ಶನ. ಅದರಲ್ಲಿ ಈ ಜಗತ್ತು ಹೇಗಾಗಿದೆ, ಅಥವಾ ಯಾವುದೇ ತತ್ವಶಾಸ್ತ್ರಜ್ಞ ನಮಗೆ ತಿಳಿಸಿಕೊಡುವುದು 3 ವಿಷಯಗಳನ್ನ: ಜಗತ್ತು, ಜೀವ, ಈಶ್ವರ. ಈ 3 ಕುರಿತು ಈ ಜಗತ್ತಿನಲ್ಲಿ 4ನೇ ತಿಳ್ಕೊಳ್ಳೋದಕ್ಕೆ 4ನೇ ವಿಷಯವೇ ಇಲ್ಲ. ಅದು ಫಿಸಿಕ್ಸ್, ಕೆಮಿಸ್ಟ್ರಿನೋ ಮತ್ತೊಂದು ಮಗದೊಂದು. ಅದರ ಜಗತ್ತನ್ನು ಕುರಿತು, ಆಸ್ಟ್ರೋಫಿಸಿಕ್ಸ್ ಜಗತ್ತನ್ನು ಕುರಿತು ಹೇಳುತ್ತೆ. ಇನ್ನು ಸೈಕಾಲಜಿ ಅಂತೆ, ಫಿಸಿಯಾಲಜಿ ಅಂತೆ, ಬಯಾಲಜಿ, ಹ್ಯೂಮನ್ ಅನಾಟಮಿ, ಇವೆಲ್ಲ ಕೂಡ ಈ ಜೀವಿ, ಈ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಈ ರಕ್ತ ಮಾಂಸಗಳು, ಮೂಳೆಗಳು, ಅದರ ಒಳಗಡೆ ಇರೋದೆಲ್ಲ ಮನಸ್ಸುಗಳು, ಇದೆಲ್ಲ ಹೇಗಿದೆ ಅಂತ ಫಿಸಿಯಾಲಜಿ ಅಂತೆ, ಅನಾಟಮಿ ಅಂತೆ, ಮತ್ತೆ ಪೆಥಾಲಜಿ ಅಂತೆ, ಮತ್ತೆ ಸೈಕಾಲಜಿ, ಇವೆಲ್ಲ ಕೂಡ ಇದನ್ನು ಕುರಿತು ಹೇಳುತ್ತೆ. ಜೀವಿ ಯಾರು, ಜಗತ್ತು ಯಾವುದು, ಹೇಗಿದೆ ಎನ್ನುವಂತಹದ್ದನ್ನು ಎಲ್ಲಾ ಸೈನ್ಸ್ಗಳು, ಇಂಜಿನಿಯರಿಂಗ್ ಸೈನ್ಸ್ಗಳು ಎಲ್ಲವೂ ಕುರಿತು ಹೇಳ್ತಾ ಇದೆ. ಇನ್ನು ಈಶ್ವರ ಹೇಗಿದ್ದಾನೆ ಅನ್ನುವಂತಹದ್ದನ್ನ ತತ್ವಶಾಸ್ತ್ರ, ಫಿಲಾಸಫಿ ಅನ್ನುವಂತಹದ್ದು ಹೇಳುತ್ತೆ. ಫಿಲಾಸಫಿಯೂ ಈಶ್ವರನ ಹತ್ತಿರಕ್ಕೆ ಹೋಗುತ್ತೆ. ಆದರೆ ಈಶ್ವರ ಹೇಗಿದ್ದಾನೆ ಎನ್ನುವಂತಹದ್ದು ನಾವೇ ಅನುಭವಿಸಬೇಕು. ಅದು ಅನುಭವಿಸಬಹುದೇ ಹೊರತು ಆ ಅನುಭವ ಹೇಗಿತ್ತು ಅಂತ ಹೇಳುವುದಕ್ಕಾಗುವುದಿಲ್ಲ. ಏಕೆಂದ್ರೆ ಅದನ್ನು ಹೇಳುವುದಕ್ಕೆ ಭಾಷೆ ಇಲ್ಲ. ಯಾವುದನ್ನು ಹೇಳುವುದಕ್ಕೆ ಭಾಷೆ ಇಲ್ಲವೋ ಅದನ್ನು ಹೇಳುವುದಕ್ಕೆ ಆಗುವುದಿಲ್ಲ. ಹೀಗಾಗಿ ಅದನ್ನು ಹೇಳುವುದಕ್ಕೆ ಈ 3 ವಿಷಯ, ಜೀವ, ಜಗತ್ತು, ಈಶ್ವರ ಬಿಟ್ರೆ 4ನೇ ವಿಷಯ ಯಾವುದೂ ಇಲ್ಲ. ಈ ಎಲ್ಲ 6 ತತ್ವಶಾಸ್ತ್ರಜ್ಞರು ಅದನ್ನೇ ಹೇಳುದು. ಭಗವಾನ್ ಕಪಿಲ ಸಾಂಖ್ಯ ಯೋಗವನ್ನ, ಪತಂಜಲಿ ಯೋಗಶಾಸ್ತ್ರವನ್ನ, ಆಮೇಲೆ ಜೈಮಿನಿ ಪೂರ್ವಮೀಮಾಂಸವನ್ನ, ಕಣಾದ ಅನ್ನುವಂಥವನು ಮತ್ತೆ ಯಾವುದೋ ಒಂದು ಶಾಸ್ತ್ರ ಬರುತ್ತೆ, ಕಣಾದ ಅನ್ನುವಂಥವನು ಒಂದು ಶಾಸ್ತ್ರವನ್ನು ಹೇಳ್ತಾನೆ. ಹೀಗೆ 6 ಜನ ಋಷಿಗಳು. ವ್ಯಾಸ ಉತ್ತರ ಮೀಮಾಂಸವನ್ನ. ಹೀಗೆ 6 ಜನ 6 ಶಾಸ್ತ್ರಗಳನ್ನು ಹೇಳ್ತಾರೆ. ಇದೇ ಷಡ್ ದರ್ಶನಗಳು, 6 ದರ್ಶನಗಳು ಅಂತ ಬರುತ್ತೆ. ಅದರಲ್ಲಿ ಈ ಪೂರ್ವಮೀಮಾಂಸವನ್ನು ಹೇಳಿದಂತ ಜೈಮಿನಿ ಮೊದಲಾದಂತಹ ಮಹಾತ್ಮರೆಲ್ಲ ಈ ಜಗತ್ತಿಗೆ ಇಟ್ಟಿರ್ತಕ್ಕಂಥ ಹೆಸರು, ಈ ದೇವರಿಗೆ ಇಟ್ಟಿರ್ತಕ್ಕಂಥ ಹೆಸರು ಯಾವುದು ಅಂದ್ರೆ ಕರ್ಮ. ಕರ್ಮ
ಕರ್ಮ ಒಂದೇ ನಮ್ಮ ಎಲ್ಲ ಭವಿಷ್ಯವನ್ನ ನಿರ್ಧರಿಸುವುದಾದರೆ ಇನ್ನು ದೇವರು ಅಂತ ಪ್ರತ್ಯೇಕವಾಗಿ ಇನ್ಯಾರೋ ಒಬ್ಬರು ಬೇಕು. ಯಾಕೆ ಬೇಕು? ಆ ಪೂರ್ವ ಮೀಮಾಂಸಕರು ಅದನ್ನು ಹೇಳಿದ್ದನ್ನೇ ಉತ್ತರ ಮೀಮಾಂಸಕರು ಇನ್ನು ಸ್ವಲ್ಪ ಮುಂದೆ ಹೋಗಿ ಒಂದು ಮಾತು ಹೇಳ್ತಾರೆ. ನೋಡು, ಕರ್ಮ ಅನ್ನುವಂತಹದ್ದು ನಿಮ್ಮ ಪ್ರಕಾರ ಜಡವೋ ಚೈತನ್ಯವೋ? ಕರ್ಮವೇ ದೇವರಾಗಿ ಕೆಲಸ ಮಾಡುವುದಾದರೆ ಇನ್ನು ದೇವರು ಅನ್ನುವಂಥವರು ಪ್ರತ್ಯೇಕವಾಗಿ ಯಾಕೆ ಬೇಕು? ಇದನ್ನೇ ಬೌದ್ಧರು ಹೇಳಿದ್ದು. ಬುದ್ಧನ ಅನುಯಾಯಿಗಳು ಕೂಡ ಈ ಶರೀರ ಅನ್ನುವಂತಹದ್ದು, ಶರೀರ ನಶ್ವರ ಅನ್ನುವಂತಹದ್ದು ಮತ್ತು ಪ್ರಕೃತಿ ಎನ್ನುವಂತಹದ್ದು ಇವುಗಳೇ ಒಂದಕ್ಕೊಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ನೀನು ಎಲ್ಲೆಲ್ಲಿ ಇಲ್ಲದೇ ಇರೋ ಈಶ್ವರನನ್ನು ಯಾಕೆ ತರ್ತೀರಿ? ಪರಮಾತ್ಮ ಅನ್ನುವಂಥವನನ್ನು ಯಾಕೆ ತರ್ತೀರಿ? ಇವರೆಲ್ಲರಿಗೂ ವೇದಾಂತಿಗಳು, ವ್ಯಾಸ ಪ್ರಣೀತವಾದ ಉತ್ತರ ಮೀಮಾಂಸವನ್ನು ಕೊಟ್ಟಂತಹ ವೇದಾಂತಿಗಳು ಇಂಥ ಎಲ್ಲರಿಗೂ ಒಂದು ಪ್ರಶ್ನೆ ಹಾಕ್ತಾರೆ. ಇವತ್ತಿನ ಮಾಡರ್ನ್ ಸೈನ್ಸ್, ಆಧುನಿಕ ವಿಜ್ಞಾನವೂ ಕೂಡ ಅದೆಲ್ಲ ಎಲ್ಲಿದೆ? ಯಾರು ನೋಡಿದ್ದಾರೆ ಅವರನ್ನ? ಇದೆ, ಈ ಶರೀರವೇ, ಇದೇ ದೇವರು, ಇದರ ಒಳಗಡೆ ಇನ್ನೇನು ಆತ್ಮ, ಅದೆಲ್ಲ ಯಾಕೆ? ಇವರಿಗೆಲ್ಲರಿಗೂ ಕೂಡ ವೇದಾಂತಿಗಳದ್ದು ಒಂದೇ ಪ್ರಶ್ನೆ, ಈ ಶರೀರವೇ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇರುತ್ತೆ ಅಂತ ಹೇಳುವಂತ ಆಧುನಿಕ ವಿಜ್ಞಾನಿಗಳೇ, ಅಥವಾ ಕರ್ಮವೇ ಎಲ್ಲವನ್ನೂ ನಡೆಸ್ಕೊಂಡು ಹೋಗ್ತಾ ಇರುವಾಗ ದೇವರು ಅನ್ನುವಂಥವ್ರು ಯಾಕೆ ಬೇಕು ಅಂತ ಹೇಳುವಂತ ಪೂರ್ವ ಮೀಮಾಂಸಕರೇ, ಶರೀರ ಮತ್ತು ಮನಸ್ಸುಗಳು ಇದೇ ಎಲ್ಲವನ್ನೂ ನಡೆಸ್ಕೊಂಡು ಹೋಗ್ತಾ ಇದೆ ಅಂತ ಹೇಳುವಂತ ಬೌದ್ಧರೇ, ನಿಮಗೆಲ್ಲ ಒಂದು ಪ್ರಶ್ನೆ ಹಾಕ್ತೀವಿ. ನೀವು ಹೇಳುವ ಈ ಶರೀರ ಮನಸ್ಸುಗಳು ಅಂತ ಒಂದು ನಡೆಸ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತೀರಲ್ಲ, ಅದು ಏನು ನಡೆಸ್ಕೊಂಡು ಹೋಗ್ತಾ ಇದೆಯೋ ಅದು ಜಡವೋ ಚೈತನ್ಯವೋ? ಪೂರ್ವ ಮೀಮಾಂಸಕರೇ, ನೀವು ಹೇಳುವ ಕರ್ಮ ಅದು ಜಡವೋ ಚೈತನ್ಯವೋ? ಆಧುನಿಕ ವಿಜ್ಞಾನಿಗಳೇ, ನೀವು ಹೇಳ್ತಾ ಇರತಕ್ಕಂಥದ್ದು ಯಾವುದೋ ಒಂದಿದೆಯಲ್ಲ ವ್ಯವಸ್ಥೆ, ಅದು ಜಡವೋ ಚೈತನ್ಯವೋ? ಅದು ಜಡ ಅಂತ ಹೇಳಿದ್ರೆ ನೀವು ಹೇಳುತ್ತೀರಿ, ನೀವು ಯಾರು ಹೇಳ್ತಾ ಇರೋದೆಲ್ಲ ಸುಳ್ಳು. ಏಕೆಂದ್ರೆ ಯಾವ ಜಡವಸ್ತುವು ತನ್ನಿಂದ ತಾನೇ ಕೆಲಸ ಮಾಡಲಾರದು ಅಂತ ಆಧುನಿಕ ವಿಜ್ಞಾನವೇ ಹೇಳುತ್ತೆ. ನ್ಯೂಟನ್ ಅಂತ ಒಬ್ಬ ಇದ್ದಾನೆ, ಅವನು ಚಲನೆಯ ನಿಯಮಗಳನ್ನು ಕೊಡ್ತಾನೆ. ಅದರ ಮೊದಲನೇ ನಿಯಮ ಹೇಳುತ್ತೆ, ಯಾವ ವಸ್ತು ತನ್ನಿಂದ ತಾನೇ ಕೆಲಸ ಮಾಡಲಾರದು ಅದು ಜಡವಸ್ತು. ಅದು ಚಲಿಸ್ತಾ ಇದ್ರೆ ಚಲಿಸ್ತಾನೇ ಇರುತ್ತೆ, ಸುಮ್ಮನೆ ಕುಳಿತಿದ್ರೆ ಸುಮ್ಮನೆ ಕುಳಿತುಕೊಂಡೇ ಇರುತ್ತೆ. ಚಲಿಸ್ತಾ ಇರೋದು ತನ್ನಿಂದ ತಾನೇ ನಿಲ್ಲುವುದಿಲ್ಲ, ಸುಮ್ಮನೆ ಇರೋದು ತನ್ನಿಂದ ತಾನೇ ಚಲಿಸುವುದಕ್ಕೆ ಹೋಗುವುದಿಲ್ಲ. ಸುಮ್ಮನೆ ಇದ್ರೆ ಸುಮ್ಮನೆ ಇರುತ್ತೆ, ನಡೆದಾಡ್ತಾ ಇದ್ರೆ ನಡೆದಾಡ್ತಾನೆ ಇರುತ್ತೆ, ಅದು ತನ್ನ ಸ್ಥಿತಿಯನ್ನು ಬದಲಾಯಿಸುವುದಿಲ್ಲ. ಹಾಗಿರ್ತಕ್ಕಂಥ ವಸ್ತುವನ್ನು ಜಡವಸ್ತು ಅಂತ ಕರೀತೇವೆ. ಹಾಗಿದ್ದರೆ ನೀವು ಈ ಕರ್ಮವೇ ಎಲ್ಲವೂ ಮಾಡುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಜಡವಾಗಿದ್ರೆ ತನ್ನಿಂದ ತಾನೇ ಆ ಕೆಲಸ ಮಾಡಲಾರದು, ಅದು ಚೈತನ್ಯವಾಗಿರಬೇಕು. ತನ್ನಿಂದ ತಾನೇ ಈ ಬದಲಾವಣೆಗಳನ್ನು ಯಾವುದೂ ತರಲಾರದು, ತನ್ನಿಂದ ತಾನೇ ಯಾವುದೂ ಕೆಲಸ ಮಾಡಲಾರದು. ಯಾವ ಜಡವಸ್ತುವು ತನ್ನಿಂದ ತಾನೇ ಕೆಲಸ ಮಾಡಲಾರದು. ಇನ್ನು ಅದು ಚೈತನ್ಯ ವಸ್ತುವಾಗಿದ್ರೆ ನಾವು ದೇವರು ಅಂತ ಒಂದು ಹೆಸರಿಂದ ಕರೀತಾ ಇದ್ದೀವಿ, ನೀವು ಕರ್ಮ ಅಂತ ಹೆಸರಿಂದ ಕರೀತೀರಿ. ಇಬ್ಬರಿಗೂ ಹೆಸರಿನ ವ್ಯತ್ಯಾಸವೇ ಹೊರತು ವಸ್ತುವಿನ ವ್ಯತ್ಯಾಸವಿಲ್ಲ. ಹೀಗೆ ವೇದಾಂತಿಗಳು ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ಅದ್ಭುತವಾದ ಇದನ್ನೆಲ್ಲ ಓದಬೇಕು. ಇದನ್ನೆಲ್ಲ ಓದಿದಾಗ ಗೊತ್ತಾಗುತ್ತೆ ಭಗವಂತ ಅನ್ನೋನು ಈ ಬ್ರೈನ್ ಕೊಟ್ಟು ನಮಗೆ ಎಂಥ ಉಪಕಾರ ಮಾಡಿದ, ಎಂಥ ಆನಂದ ಇದೆ ಜ್ಞಾನದಲ್ಲಿ, ಎಂಥ ಆನಂದ ಇದೆ. ನಮಗೆಲ್ಲ ಊಟದ ಆನಂದ ಪರಿಚಯ ಇದೆ. ಒಂದು ತೆರೆಯ ಮೇಲೆ ಒಂದು ದೃಶ್ಯವನ್ನು ನೋಡಿ ದೂರದರ್ಶನದಲ್ಲೋ ಸಿನಿಮಾದಲ್ಲೋ ಅದನ್ನು ಆನಂದಿಸುವಂತಹ ಆನಂದದ ಪರಿಚಯ ಇದೆ. ಸುಂದರವಾದಂತಹ ಯಾವುದೋ ಸಂಗೀತವನ್ನು ಕೇಳುವಂತಹ ಒಂದು ಆನಂದದ ಪರಿಚಯ ಇದೆ. ಆದರೆ ಜ್ಞಾನ ಅಂತ ಒಂದಿದೆ, ಅದರ ಆನಂದದ ಒಂದು ಪರಿಚಯವನ್ನ ಯಾವ ಮನುಷ್ಯ ಮಾಡಿಕೊಳ್ಳೋದಿಲ್ಲ. ಅವನಿಗೆ ಏನಂತ ಕರೆಯೋದು? ಒಂದು ಸುಭಾಷಿತ ಹೇಳುತ್ತೆ, ಕಾವ್ಯ ಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ತು ಮೂರ್ಖಾಣಾಂ ನಿದ್ರೆಯ ಕಲಹೇನವ. ಕಾವ್ಯ ಶಾಸ್ತ್ರ ವಿನೋದ, ಇಲ್ಲಿ ಕಾವ್ಯ ಮತ್ತು ಶಾಸ್ತ್ರ ಅಂದ್ರೆ ತೀಕ್ಷ್ಣವಾದಂತಹ ವಿಚಾರಗಳನ್ನ ಓದಿ ತಿಳಿದುಕೊಳ್ಳುವುದು ಎಷ್ಟು ಅದ್ಭುತವಾದಂತಹದ್ದು, ಎಷ್ಟು ಅದ್ಭುತವಾದ ಆನಂದ ಇದು. ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಳುಗಿದ್ದಾಗ ಯಾರೋ ಒಬ್ಬರೊಂದು ಪ್ರಶ್ನೆ ಕೇಳಿದರು, ಮಹಾಶಯರೇ, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನೀವು ಪ್ರಧಾನಮಂತ್ರಿಗಳಾಗ್ತೀರೋ, ಅಧ್ಯಕ್ಷರಾಗ್ತೀರೋ, ರಾಷ್ಟ್ರಾಧ್ಯಕ್ಷರಾಗ್ತೀರೋ, ಪ್ರಧಾನಮಂತ್ರಿಗಳಾಗ್ತೀರೋ? ಯಾಕೆ ಅಂತಂದ್ರೆ ಬಹುಶಃ ಅವ್ರಿಗೆ ಗೊತ್ತಿತ್ತೋ ಏನೋ, ದೇಶಕ್ಕೋಸ್ಕರ ಯಾರಾದರೂ ದೇಶಕ್ಕೆ ಜಯವಾಗಲಿ ಅಂತ ಕೂಗಿದ್ರೆ ಅವರು ಒಳಗಡೆ ಈ ಎರಡರಲ್ಲೊಂದಾಗಬೇಕು ಅಂತ ಆಸೆ ಇದ್ದೇ ಕೂಗ್ತಾರೆ, ಸುಮ್ಮನೆ ಯಾಕೆ ಕೂಗ್ತಾರೆ ಅಂತ ಅವ್ರಿಗೇನಾದ್ರೂ ಗೊತ್ತಿತ್ತೋ ಏನೋ. ಯಾಕೆ ಇವತ್ತಿನ ಪರಿಸ್ಥಿತಿ ಹಾಗೇ ಇದೆ. ಜನರಿಗೆಲ್ಲ ಒಂದು ಮಾಡಬೇಕು ಅಂತ ಕೂಗು ಬಿಟ್ರೆ ಜನರಿಗೆಲ್ಲ ಒಳ್ಳೇದು ಮಾಡಬೇಕು ಅಂತ ಅವನ ಬಾಯಿನಲ್ಲಿ ಬಂದಿರೋದು, ಹೃದಯದಲ್ಲಿರುವುದು ಅದರ ಮೂಲಕ ನನಗೆ ಒಳ್ಳೇದಾಗಬೇಕು ಅಂತ. ಅದೆಲ್ಲ ಬೇರೆ ಬಹಳಷ್ಟು ನಾವು ಅದರ ಬಗ್ಗೆ ಮಾತನಾಡೋದಕ್ಕೂ ಕೂಡ ಅರ್ಹವಾದಂತಹ ವಿಷಯಗಳಲ್ಲ. ಹಾಗೆ ಬಾಲಗಂಗಾಧರ ತಿಲಕರು ರಾಷ್ಟ್ರದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡುವ ಕಾಲದಲ್ಲಿ ಯಾರೋ ಕೇಳಿದ್ರು, ನೀವೇನಾಗ್ತೀರಿ, ಪ್ರಧಾನಮಂತ್ರಿಗಳಾಗ್ತೀರೋ ಅಧ್ಯಕ್ಷರಾಗ್ತೀರೋ?
ತಿಲಕರು ಹೇಳ್ತಾರೆ, ನಾನು ಇವೆರಡೂ ಆಗುವುದಿಲ್ಲ, ನನ್ನ ಕೋಣೆಯಲ್ಲಿ ಕುಳಿತುಕೊಂಡು ಪ್ರತಿನಿತ್ಯ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಮಾಡ್ತಾ ನನ್ನ ಜೀವನ ಕಳೀತೇನೆ. ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಅನ್ನೋದು ಗಣಿತದ ಒಂದು ಭಾಗ. ಯಾರಿಗೆ ಅದರ ಪರಿಚಯ ಇದೆಯೋ ಅವರಿಗೆ ಚೆನ್ನಾಗಿ ಅರ್ಥವಾಗಿರುತ್ತೆ. ಗಣಿತವನ್ನು ಮಾಡುತ್ತಾ ನಾನು ಕಾಲ ಕಳೀತೇನೆ. ಏಕೆ ಅಂದ್ರೆ ಆ ಜ್ಞಾನದಲ್ಲಿ ಇರುವ ಆನಂದ ಅದು ಪ್ರಧಾನಮಂತ್ರಿಗೂ ಇಲ್ಲ. ಆ ಆನಂದ ಇನ್ಯಾವುದೋ ಒಬ್ಬ ವ್ಯಕ್ತಿಗೂ ಇರೋ ಅಷ್ಟು ಉನ್ನತ ಮಟ್ಟದ ಆನಂದ ಅದು. ಒಟ್ಟಿನಲ್ಲಿ ಏನೇ ಇರಲಿ, ವಾಪಸ್ ಬರಬೇಕು ಅಂತಂದ್ರೆ ನಮ್ಮ ಜೀವನದಲ್ಲಿ ಇವತ್ತು ಏನೇನು ನಡೀತಾ ಇದೆಯೋ ಅದು ಯಾವುದು ದಿಢೀರಂತ ಆಗ್ತಾ ಇಲ್ಲ. ನಮ್ಮ ಭವಿಷ್ಯಗಳನ್ನು ನಾವೇನೇ ಸೃಷ್ಟಿಸಿಕೊಳ್ತೇವೆ, ನಮ್ಮ ಮಕ್ಕಳನ್ನು ನಾವೇ ನಿರ್ಧರಿಸ್ತೇವೆ, ನಮ್ಮ ಒಳಿತು ಕೆಡುಕುಗಳನ್ನು ನಾವೇ ನಿರ್ಧರಿಸ್ತೇವೆ ಎನ್ನುವುದನ್ನು ಹೇಳುವುದಕ್ಕೆ ಇಷ್ಟೆಲ್ಲ ಹೇಳಿದೆ. ರಾಮಕೃಷ್ಣರ ತಂದೆಯವರು ಹೇಗಿದ್ರು, ಅವರ ಮನೆಯನ್ನು ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಿದ್ರು. 25 ಎಕರೆ ಆಸ್ತಿಯನ್ನು ಕಿತ್ತುಕೊಂಡು 2 ಮಕ್ಕಳು, ಹೆಂಡತಿ, ತಮ್ಮಂದಿರ ಹೆಂಡತಿಯರು, ಅವರ ಮಕ್ಕಳು, ಇವರೆಲ್ಲ ಒಮ್ಮೆಲೆ ಬೀದಿ ಪಾಲಾದಾಗ ಆ ಮನುಷ್ಯನ ಮನೋಸ್ಥಿತಿ ಹೇಗಿತ್ತು, ಇದೇ ಇವತ್ತು ನಾವು ತಿಳ್ಕೊಳ್ಬೇಕಾದ ವಿಚಾರ. ಜಗತ್ತಿನಲ್ಲಿ ನಮಗೆ ಎಲ್ಲವೂ ಚೆನ್ನಾಗೇ ಆಗ್ತಾ ಇದ್ರೆ ನಾವು ಬಹಳ ಒಳ್ಳೆಯವರು, ಬಹಳ ಶಾಂತ ರೀತಿಯಿಂದ ಇರ್ತೇವೆ, ಯಾರಿಗೂ ಬೈಯುವುದಿಲ್ಲ, ಯಾರ ಮೇಲೂ ಸಿಟ್ಟು ಮಾಡಿಕೊಳ್ಳೋದಿಲ್ಲ, ಎಲ್ಲವೂ ನಮ್ಮ ಮೂಗಿನ ನೇರಕ್ಕೆ ನಡೀತಾ ಇದ್ರೆ ನಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ. ಆದರೆ ಒಬ್ಬ ಮನುಷ್ಯನ ನಿಜವಾದ ವ್ಯಕ್ತಿತ್ವ ಹೇಗಿದೆ ಅಂತ ತಿಳ್ಕೊಳ್ಬೇಕಾದ್ರೆ 2 ಪರೀಕ್ಷೆಗಳಿದೆ. ಆ 2ರಲ್ಲಿ ಯಾವುದಾದ್ರೂ ಒಂದು ಮಾಡಿದ್ರೂ ಸಾಕು, ಅಥವಾ 2 ಮಾಡಿಬಿಟ್ರಂತೂ ಬಹಳ ಒಳ್ಳೆಯದು. ಯಾವುದಾ 2 ಪರೀಕ್ಷೆಗಳು? ಅವನನ್ನ ಅತ್ಯಂತ ಕಷ್ಟಕ್ಕೆ ತಳ್ಳಿ ಅವನು ಹೇಗೆ ವರ್ತಿಸ್ತಾನೆ ಅಂತ ನೋಡಬೇಕು. ಮಹಾ ಅವಮಾನಕ್ಕೆ ಅಥವಾ ಮಹಾ ಒಂದು ಅಸಹಾಯಕತೆಗೆ ಅವನನ್ನು ನಿಲುಕಿಸಿಬಿಟ್ಟು ಈ ಸಂದರ್ಭದಲ್ಲಿ ಈ ಮನುಷ್ಯ ಹೇಗೆ ವರ್ತನೆ ಮಾಡ್ತಾನೆ, ಇದು ಅವನ ಒಳಗಡೆ ಇರುವ ನಿಜವಾದ ವ್ಯಕ್ತಿತ್ವ. ಹಾಗೆಯೇ ವಿಪರೀತವಾದ ಒಂದು ಸನ್ಮಾನ ಮಾಡಿಬಿಟ್ಟು, ಗೌರವ ಕೊಟ್ಬಿಟ್ಟು, 1 ಕೋಟಿ ರೂಪಾಯಿ ಕೊಟ್ಟು ಅಥವಾ ದೊಡ್ಡದೊಂದು ಅಧಿಕಾರ ಕೊಟ್ಟುಬಿಟ್ಟು ಇವನು ಹೇಗೆ ವರ್ತಿಸ್ತಾನೆ ಅಂತ ನೋಡಬೇಕು. ಇಲ್ಲದ ನಮ್ಮ ಅರ್ಹತೆಗೆ ಮೀರಿ ನಮಗೆ ಒಂದು ಸ್ಥಾನ ಸಿಕ್ಕಿದಾಗ ಮನುಷ್ಯರು ಹೇಗೆ ವರ್ತಿಸ್ತಾರೆ? 99% ಜನ ಅವರು ಸರಿಯಾಗಿ ವರ್ತಿಸಲಾರರು. ಅದಕ್ಕೋಸ್ಕರವೇ ಕನ್ನಡದಲ್ಲಿ ಒಂದು ಗಾದೆ ಇದೆ, ಬಡವನಿಗೆ ಐಶ್ವರ್ಯ ಬಂದ್ರೆ ನಡುರಾತ್ರಿಯಲ್ಲಿ ಕೊಡೆ ಹಿಡಿದ ಅಂತ. ನಡುರಾತ್ರಿ ಮಳೆ ಬಂದ್ರೆ ಕೊಡೆ ಹಿಡಿಬಹುದು, ಆದರೆ ಅದು ಚಳಿಗಾಲದಲ್ಲಿ ಹುಟ್ಕೊಂಡಂತ ಮಾತು. ಅಲ್ಲಿ ಯಾವುದು ಮಳೆ ಇಲ್ಲ, ನಡುರಾತ್ರಿ ಸೂರ್ಯ ಇಲ್ಲ, ಆದ್ರೂ ನನ್ನ ಕೊಡೆ ಇದೆ ಅಂತ ಗೊತ್ತಾಗಬೇಕಲ್ಲ ಎಲ್ರಿಗೂ, ಆದ್ದರಿಂದ ಅವನು ಕೊಡೆ ಹಿಡಿದ. ಹಾಗೇನೆ ಒಬ್ಬ ಮನುಷ್ಯನಿಗೆ ಅಸಹಾಯಕತೆ, ಒಂದು ಅವಮಾನ, ಕಷ್ಟ ಬಂದಾಗ ಹೇಗೆ ವರ್ತಿಸಿದ? ಇಲ್ಲಿ ರಾಮಕೃಷ್ಣರ ತಂದೆಯನ್ನು ನಾವು ನೋಡೋದು ಅತ್ಯಂತ ಕಷ್ಟದ ಸ್ಥಿತಿಯಲ್ಲಿ ಈ ಮನುಷ್ಯ ಹೇಗೆ ವರ್ತಿಸಿದ. ಒಂದು ಸ್ವಲ್ಪವೂ ಗೊಣಗುಟ್ಲಿಲ್ಲ, ಪಶ್ಚಾತ್ತಾಪ ಪಡಲಿಲ್ಲ. ಮನೆ ಕಳ್ಕೊಂಡೆ, ಆಸ್ತಿಯನ್ನು ಕಳೆದುಕೊಂಡೆ, ಬೀದಿ ಪಾಲಾದೆ ಅಂತ ಬಹುಶಃ ಕಣ್ಣಲ್ಲಿ ಒಂದು ತೊಟ್ಟು ನೀರು ಕೂಡ ಅವರಿಗೆ ಬರಲಿಲ್ಲ. ಅಷ್ಟೇ ಅಲ್ಲ, ತಾವು ಪೂಜೆ ಮಾಡ್ತಾ ಇದ್ದಂತಹ ದೇವರಿಗೆ ಹಿಡಿಶಾಪ ಹಾಕಲಿಲ್ಲ. ನಮ್ಮನ್ನೆಲ್ಲ ಇವತ್ತು ನಾವು ಈ ಕ್ಷುದಿರಾಮ್ ಚಟರ್ಜಿ ಅನ್ನುವ ರಾಮಕೃಷ್ಣರ ತಂದೆ ಮುಂದೆ ಅವರನ್ನು ಕನ್ನಡಿ ಮಾಡಿ ನಾವು ಮುಂದೆ ನಿಂತ್ಕೊಳ್ಬೇಕು. ನಮ್ಮ ಜೀವನದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯಾದರೆ ನಮ್ಮ ಬಾಯಿಂದ ನಮ್ಮ ದೇವರ ಬಗ್ಗೆ ಏನೆಲ್ಲ ಮಾತುಗಳು ಬರುತ್ತೆ ಅಂತ ನಾವು ನೋಡ್ಕೊಳ್ಬೇಕು. ಬಹುಶಃ ಯಾವ ಮನುಷ್ಯನನ್ನು ಅಷ್ಟು ಒಂದು ರೀತಿಯ ಕೆಟ್ಟ ಅವಾಚ್ಯ ಶಬ್ದಗಳಿಂದ ನಾವು ಬೈದಿರೋದಿಲ್ಲ. ಈ ಬೈಗಳೆಲ್ಲ ಹೋಗಿ ಮುಟ್ಟುತ್ತೆ ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥ ದೇವರಿಗೆ. ಏಕೆ ಅಂತಂದ್ರೆ ಏನೋ ಒಂದು ಸಣ್ಣದೊಂದು ಕೆಟ್ಟದಾಯ್ತಂತೆ. ಆದರೆ ಇಲ್ಲಿ ರಾಮಕೃಷ್ಣರ ತಂದೆಗೆ ಸಣ್ಣದೊಂದು ಕೆಟ್ಟದಾಯ್ತ. ಮನೆಯಿಂದ ತಳ್ಳಲ್ಪಟ್ಟಿದ್ದಾರೆ, ಆಸ್ತಿ ಕಳ್ಕೊಂಡಿದ್ದಾರೆ. ಇವತ್ತು ಅವರು ವರ್ತಿಸಿದ ಹೇಗೆ? ಹೇ ಭಗವಂತ, ನೀನು ಮಾಡಿಸಿದ್ದಾಗಲಿ ಅಂತ ಹೇಳಿ ಮನೆಯಿಂದ ಒಂದು ಪದಾರ್ಥವನ್ನು ರಾಚ ತಗೊಳ್ಳಿಲ್ಲ. ಪೂಜೆ ಮಾಡ್ತಾ ಇದ್ದಂತ ದೇವರ ಸಂಪುಟ ಅಂತಂದ್ರೆ ಕೆಲವು ವಿಗ್ರಹಗಳು, ಶಿವಲಿಂಗ, ಸಾಲಿಗ್ರಾಮ, ಕೆಲವರು ವಿಷ್ಣು ಪಾದಾನು ಇಟ್ಕೊಂಡಿರ್ತಾರೆ. ಇವೆಲ್ಲ ಸೇರಿ ಒಂದು ಹಿತ್ತಾಳೆ ದೊಡ್ಡದೊಂದು ಪೆಟ್ಟಿಗೆ ತರ ಸಣ್ಣದೊಂದು ಪೆಟ್ಟಿಗೆ, ಇಂದ ಸಂಪುಟ ಅಂತ ಕರೀತಾರೆ. ಒಂದು ಪೆಟ್ಟಿಗೆ ಇರುತ್ತೆ, ಅದನ್ನು ಮಾತ್ರ ಮನೆಯಿಂದ ಕೈಗೆ ತಗೊಂಡ್ರು, ಮಿಕ್ಕಿದ್ದನ್ನೆಲ್ಲ ಅಲ್ಲೇ ಬಿಟ್ರು. ಉಟ್ಟ ಬಟ್ಟೆಯಲ್ಲಿ ಮನೆಯಿಂದ ಆಚೆಗೆ ಬಂದರು. ಹೀಗೆ ಇತ್ತು ಅವರ ಸ್ಥಿತಿ. ಒಬ್ಬ ಮನುಷ್ಯ ಹೀಗಾದ್ರೆ ಅವನ ಗತಿ ಏನು? ಆದರೆ ಈತ ಸುಳ್ಳು ಹೇಳ್ಬಿಡ್ಬೋದಾಗಿತ್ತು. ಇರೋ ಆಸ್ತಿಗೆ 2 ಪಟ್ಟು ಆಸ್ತಿ ಜಾಸ್ತಿ ಮಾಡ್ಕೋಬಹುದಾಗಿತ್ತು. ಸುಳ್ಳು ಹೇಳಿ ಏನೆಲ್ಲ ಮಾಡುವಂತ ಜನ ಇಲ್ವೇ? ನೆನ್ನೆ ಹೇಳಿದೆ ನಾನು, ಹೆಂಡತಿ ಮಕ್ಕಳಿಗೋಸ್ಕರ ಸುಳ್ಳು ಹೇಳಿದ್ದೇನೆ ಅಂತ ಒಂದು ಸಮಜಾಯಿಷಿ ಮಾಡ್ಕೋಬಹುದಾಗಿತ್ತಲ್ಲ. ಆದರೆ ನೆನ್ಪಿಟ್ಕೊಳ್ಬೇಕು, ನಿಜವಾದ ಒಂದು ವ್ಯಕ್ತಿ, ನಿಜವಾದ ಮನುಷ್ಯ ಅಂತ ಕರೆಸ್ಕೊಳ್ಳೋದಕ್ಕೆ ಲಾಯಕ್ಕಾದಂತಹ ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಯಾವ ನೆವದಿಂದಲೂ ಪ್ರಾಣ ಹೋದರೂ ಕೂಡ ಅಪ್ಪಿ ತಪ್ಪಿ ಆ ಕಡೆ ಈ ಕಡೆ ಒಂದು ಹೆಜ್ಜೆ ಇಡುವುದಿಲ್ಲ. ಇವರನ್ನ ಧೀರರು,
ವೇದಾಂತ ಧೀರರು ಅಂತ ಕರೆಯುತ್ತೆ. ಧೀರರು ಪರ್ವತಗಳನ್ನು ಹತ್ತುವವರು ಧೀರರಿದ್ದಾರೆ ನಮ್ಮಲ್ಲಿ. ಅದು ಒಂದು ಧೈರ್ಯ, ಅದು ಒಂದು ಧೀರತನ. 100 ಸೈನಿಕರನ್ನ ಬಡಿದು ಹಾಕುವಂತಹ, ಶತ್ರು ಸೈನಿಕರನ್ನ ಬಡಿದು ಹಾಕುವಂತಹ ಧೀರರಿದ್ದಾರೆ, ಅಥವಾ ಕೋಟ್ಯಾಂತರ ರೂಪಾಯಿ ಗಳಿಸುವಂತಹ ಧೀರರಿದ್ದಾರೆ. ಆದರೆ ಇನ್ನೊಂದು ಧೀರತನ ಇದೆ. ಆ ಧೀರತನಕ್ಕೆ ಹೋಲಿಸಿದರೆ ಇವೆಲ್ಲ ಬಹಳ ಕೆಳಮಟ್ಟದ ಧೀರತನ. ಭಾರತೀಯ ಸಂಸ್ಕೃತಿ ಇವರನ್ನೇ ನಿಜವಾದ ಧೀರರು ಅಂತ ಪರಿಗಣಿಸಿದ್ದು. ಯಾರು ಆ ನಿಜವಾದ ಧೀರರು? ಭರ್ತೃಹರಿ ಎನ್ನುವಂತಹ ಮಹಾತ್ಮ ಹೇಳ್ತಾನೆ. ಈ ಧೀರರು ಯಾರು ಅನ್ನುವಂತಹದ್ದನ್ನು ಒಂದು ಮಹಾತ್ಮನು ಹೇಳ್ತಾನೆ. ನಿಂದಂತು ನೀತಿ ನಿಪುಣಾಹ ಯದಿ ವಾಸ್ತುವಂತು. ಯಾರು ಸುತ್ತ ಇರತಕ್ಕಂಥ ಊರಿನವರೆಲ್ಲ ನಮ್ಮನ್ನು ನಿಂದಿಸಲಿ ಅಥವಾ ಜಗತ್ತೇ ನಮ್ಮನ್ನು ಹೊಗಳಲಿ, ಊರಿನವರೆಲ್ಲ ನಮ್ಮನ್ನು ನಿಂದಿಸಿದರೂ ಸರಿಯೇ, ಜಗತ್ತೆಲ್ಲ ನಮ್ಮನ್ನು ಹೊಗಳಿದರೂ ಸರಿಯೇ, ನಿಂದಂತು ನೀತಿ ನಿಪುಣಾಹ ಯದಿ ವಾಸ್ತುವಂತು ಲಕ್ಷ್ಮೀ ಸಮಾವಿಶತು ಗಚ್ಚತುವ ಯಥೇಷ್ಟಂ. ಇವತ್ತೇ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತು ನಮ್ಮ ಮನೆಗೆ ಬರಲಿ, ಅಥವಾ ಇವತ್ತೇ ನಮ್ಮಲ್ಲಿರುವ ಸಂಪತ್ತೆಲ್ಲ ಕಳೆದು ಹೋಗಲಿ. ಈ ಕ್ಷುದಿರಾಮನಿಗೆ ನಡೆದಂತ ಘಟನೆ ಇದೆ. ಇವತ್ತು ಅವನು ಯಾವ ಪ್ರಸಂಗದಲ್ಲಿದ್ದಾನೆ, ಯಾವ ಸ್ಥಿತಿಯಲ್ಲಿದ್ದಾನೆ ಅಂದ್ರೆ ಇವತ್ತೇ ಒಂದು ದಿನದಲ್ಲೇ ತನ್ನ ಸಂಪತ್ತನ್ನೆಲ್ಲ ಕಳ್ಕೊಂಡಿದ್ದಾನೆ. ಜಗತ್ತಿನಲ್ಲಿರುವ ಸಂಪತ್ತೆಲ್ಲ ಬೇಕಾದ್ರೆ ಬರಲಿ, ಇಲ್ಲವೇ ಇರೋ ಸಂಪತ್ತೆಲ್ಲ ಅವತ್ತೇ ಹೊರಟು ಹೋಗಲಿ. ಲಕ್ಷ್ಮೀ ಸಮಾವಿಶತು ಗಚ್ಚತ್ವ ಯಥೇಷ್ಟಂ. ಆದರೆ ಇದನ್ನ ನಾವು ತಿಳಿಯೋ ಕಾಲಕ್ಕೆ ನಮ್ಗೆ 80 ವರ್ಷ ವಯಸ್ಸಾಗ್ಬಿಡುತ್ತೆ. ಮನುಷ್ಯನಿಗೆ ಬುದ್ಧಿ ಬರೋದಕ್ಕೆ 80 ವರ್ಷ ವಯಸ್ಸಾಗುತ್ತೆ. ಬುದ್ಧಿ ಬಂದ ಮೇಲೆ ಉಪನ್ಯಾಸ ಕೇಳೋಣ ಅಂತ ಬರ್ತಾನೆ, ಅವ ಕಿವಿನೇ ಕೇಳಿಸಲ್ಲ, ತಮಟೆ ಹೊಡೆದ್ರು ಕೇಳಲ್ಲ, ಕಿವಿ ಮಂದಾಗುವವರೆಗೆ ವಿವೇಕವೇ ಬರಲ್ಲ. ಎಂಥ ನರಕ ಈ ಪ್ರಪಂಚ. ಲಕ್ಷ್ಮೀ ಸಮಾವಿಶತು ಗಚ್ಚತ್ವ ಯಥೇಷ್ಟಂ. ಅದ್ಯೈವವ ಮರಣಮಸ್ತು ಯುಗಾಂತರೇವ. ಸಾವು ಈ ಕ್ಷಣಕ್ಕೆ ಬರಲಿ, ಇಲ್ಲ ಒಂದು ಯುಗದ ನಂತರ ಬರಲಿ. ನ್ಯಾಯ ಪಥಃ ಪ್ರವಿಚಲಂತಿ ಪದಂನ ಧೀರಾಹ. ಧೀರ ಅನ್ನುವ ವ್ಯಕ್ತಿ ನ್ಯಾಯ ಮಾರ್ಗದಿಂದ ಒಂದಿಂಚು ಆ ಕಡೆ ಈ ಕಡೆ ಸರಿಯುವುದಿಲ್ಲ. ಜಗತ್ತೇ ನಮ್ಮನ್ನು ಹೊಗಳಿದರೂ, ಜಗತ್ತೇ ನಮ್ಮನ್ನು ತೆಗಳಿದರೂ ಆತ ನ್ಯಾಯ ಮಾರ್ಗದಿಂದ ಒಂದು ಇಂಚು ಆ ಕಡೆ ಈ ಕಡೆ ಸರಿಯುವುದಿಲ್ಲ. ಎಲ್ಲಾ ಸಂಪತ್ತು ಬಂದು ನಮ್ಮ ಮನೆಗೆ ಬಿದ್ದರೂ, ನಮ್ಮ ಮನೆಯಲ್ಲಿರೋ ಸಂಪತ್ತೆಲ್ಲ ಈಗಲೇ ಹೊರಟೋದ್ರೂ ನ್ಯಾಯ ಮಾರ್ಗದಿಂದ ಒಂದು ಇಂಚು ಆ ಕಡೆ ಈ ಕಡೆ ಸರಿಯುವುದಿಲ್ಲ. ಈ ಕ್ಷಣಕ್ಕೆ ಮರಣ ಬರಲಿ, ಒಂದು ಯುಗದ ನಂತರ ಮರಣ ಬರಲಿ, ಅವನು ಮಾತ್ರ ನ್ಯಾಯವಾದ ಮಾರ್ಗದಿಂದ ಒಂದು ಇಂಚು ಸರಿಯುವುದಿಲ್ಲ. ಇಂಥವರಿಗೆ ಮಾತ್ರವೇ ಆತ್ಮ ಸಾಕ್ಷಾತ್ಕಾರವಾಗುವಂತಹದ್ದು ಅಂತ ಕಠೋಪನಿಷತ್ತಿನಲ್ಲಿ ಯಮ ನಚಿಕೇತನಿಗೆ ಹೇಳ್ತಾನೆ. ನಾಯಮಾತ್ಮ ಬಲಹೀನೇನ ಲಭ್ಯ. ಬಲಹೀನನಿಗೆ ಲಭ್ಯವಾಗುವಂತಹದ್ದಲ್ಲ ಆತ್ಮ ಸಾಕ್ಷಾತ್ಕಾರ. ನಚಿಕೇತನೇ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ್. ಯಾವುದ್ಯಾವುದೋ ಯಾರೋ ಒಬ್ಬೊಬ್ಬ ಧೀರನಿಗೆ ಮಾತ್ರ ಸಿಗುವಂತಹದ್ದು ಈ ಬ್ರಹ್ಮ ಸಾಕ್ಷಾತ್ಕಾರ, ಬ್ರಹ್ಮಜ್ಞಾನ, ಆತ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ ಯಾವುದೋ ಒಬ್ಬೊಬ್ಬ ಧೀರನಿಗೆ ಸಿಗುವಂತಹದ್ದು. ಇಲ್ಲಿ ಧೀರ ಅಂದ್ರೆ ಏನರ್ಥ? ಇಷ್ಟೊತ್ತು ನಾನು ಹೇಳಿದ್ನಲ್ಲ ಅದೇ ಅರ್ಥ. ಈಗ ಕ್ಷುದಿರಾಮ್ ಚಟರ್ಜಿ 100ಕ್ಕೆ 100 ಧೀರನಾಗಿದ್ದಾನೆ. ಏಕೆಂದ್ರೆ ನ್ಯಾಯ ಮಾರ್ಗವನ್ನು ಬಿಟ್ಟು ಒಂದು ಚೂರು ಆ ಕಡೆಗೆ ಸರಿಯುತ್ತಾ ಇಲ್ಲ. ಇಷ್ಟು ಶಕ್ತಿ ಅವನಿಗೆ ಎಲ್ಲಿಂದ ಬಂತು? ನಾವು ಹೀಗಿರಬೇಕು ಅಂತಿದ್ದೀವಿ. ಈ ಮಾತು ಹೇಳಿದಾಗ ನಿಮ್ಮ ಮನಸ್ಸಿನಲ್ಲಿ 4 ಜನರಿಗಾದ್ರು ನಾವು ಹೀಗೆ ಬದುಕಬೇಕಲ್ಲ ಅಂತ ಅನಿಸಿರ್ಬೇಕು. ಹೌದು, ಇಷ್ಟು ಶಕ್ತಿ ಎಲ್ಲಿಂದ ಬರುತ್ತೆ? ಇಂಥ ಶಕ್ತಿ ಬರಬೇಕಾದ್ರೆ ಇಲ್ಲ ಆತ್ಮಜ್ಞಾನ ಬೇಕು. ನಾನು ಆತ್ಮಸ್ವರೂಪಿ, ಈ ಜಗತ್ತು ಅನ್ನುವಂತಹದ್ದು ಇದು ಒಂದು ನಾಟಕ. ನಾಟಕದಲ್ಲಿ ನನಗೆ ಸನ್ಮಾನವಾದರೆ ಏನು, ಅಥವಾ ನಾಟಕದಲ್ಲಿ ನನಗೆ ಅವಮಾನವಾದರೆ ಏನು? ನಾನು ಪುರುಷನೂ ಅಲ್ಲ, ನಾನು ಸ್ತ್ರೀಯೂ ಅಲ್ಲ, ನಾನು ಶ್ರೀಮಂತನೂ ಅಲ್ಲ, ನಾನು ಬಡವನೂ ಅಲ್ಲ, ನಾನು ಆತ್ಮಸ್ವರೂಪಿ. ಈ ಶರೀರ ಮನಸ್ಸುಗಳು ನನ್ನ ಮೇಲೆ ಇರತಕ್ಕಂಥ ಒಂದು ಹೊದಿಕೆ. ಇದೊಂದು ಕೇವಲ ನಾಟಕ. ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿಕೊಡುವ ಮೊದಲನೇ ಪಾಠ. ಅರ್ಜುನ ನಾನು ಯುದ್ಧ ಮಾಡುವುದಿಲ್ಲ ಅಂತಂದ ತಕ್ಷಣವೇ ಕೃಷ್ಣ ಆತ್ಮನ ಬಗ್ಗೆ ಒಂದು ಮಾತು ಹೇಳೋಕೆ ಹೋಗ್ತಾನೆ. ಅವನು ನಾನು ಯುದ್ಧ ಮಾಡುವುದಿಲ್ಲ ಅಂತನ್ನೋದಕ್ಕೂ ನಿನ್ನ ಆತ್ಮಸ್ವರೂಪ ಹೇಗಿದೆ ಅಂತ ಗೊತ್ತು ಅಂತ ಆತ್ಮನ ಬಗ್ಗೆ ಮಾತನಾಡೋದಕ್ಕೆ ಏನು ಸಂಬಂಧ? ಸ್ವಲ್ಪ ನಾವು ಯೋಚನೆ ಮಾಡಬೇಕು. ನಾನು ಯುದ್ಧ ಮಾಡುವುದಿಲ್ಲ ಅಂತ ಅವನು ಅಂದಿದ್ದು, ಆದರೆ ನೀನು ಆತ್ಮ ಹೇಗಿರುತ್ತೆ? ತಕ್ಷಣವೇ ಅಶೋಚ ನನ್ವ ಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಗತಾಸುಂಶ್ಚ ನಾ ಅನುಶೋಚಂತಿ ಪಂಡಿತಾಹ ಅಂತ ಹೇಳಿ ಅವಿನಾಶಿತು ತದ್ವಿಧಿ ಏನ ಸರ್ವಂ ಇದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹಸಿ ಅಂತಲೇ ಅಲ್ಲಿ ಆತ್ಮನ ಲಕ್ಷಣ ಹೇಳ್ತಾ ಹೋಗ್ತಾನೆ. ಅವನು ಯುದ್ಧ ಮಾಡೋದಿಲ್ಲ ಅನ್ನೋದಕ್ಕೆ ಆತ್ಮನ ಲಕ್ಷಣ ಹೇಳೋಕೆ ಏನು ಸಂಬಂಧ ಇಷ್ಟೇ. ಅರ್ಜುನ
ನಿನ್ನ ಒಳಗಡೆ ನೀನು ಬೇರೆ ಇದೆಯಾ, ನಿನ್ನ ನಿಜತ್ವ ಅನ್ನುವಂತಹದ್ದು ಒಳಗಡೆ ಇದೆ. ಹೊರಗಡೆ ವಿಧಾತನಾದವನು ಪರಮಾತ್ಮನಾದವನು ನಮಗೆಲ್ಲ ಒಂದೊಂದು ಕರ್ತವ್ಯಗಳನ್ನು ಕೊಟ್ಟಿದ್ದಾನೆ. ಆ ಕರ್ತವ್ಯಗಳನ್ನು ಪಾಲಿಸುವುದಷ್ಟೇ ನಮ್ಮ ಕೆಲಸ. ಇದು ಒಂದು ನಾಟಕ. ಈ ನಾಟಕದಲ್ಲಿ ಸತ್ರೂ ಒಂದೇ, ಬದುಕಿದ್ರೂ ಒಂದೇ, ಬಡವನಾದ್ರೂ ಒಂದೇ, ಶ್ರೀಮಂತನಾದ್ರೂ ಒಂದೇ. ಇಲ್ಲಿ ಬಡವನಾದ್ರೂ ಒಂದೇ, ಶ್ರೀಮಂತನಾದ್ರೂ ಒಂದೇ ಅಂತ ಅನ್ನೋದಾದ್ರೆ ಅನ್ಯಾಯಕ್ಕೆ ಯಾಕೆ ನಾವು ಕೈ ಹಾಕಬೇಕು? ಅನ್ಯಾಯಕ್ಕೆ ನಾವು ಕೈ ಹಾಕೋದು ಬಡತನಕ್ಕೆ ಹೆದರಿ. ಇಲ್ಲಿ ಬಡವ ಶ್ರೀಮಂತ ಇದಕ್ಕೆ ಅರ್ಥವೇ, ನಾಟಕದಲ್ಲಿ ಬಡವ ಆದ್ರೇನು, ಶ್ರೀಮಂತ ಆದ್ರೇನು? ನಾಟಕದಲ್ಲಿ ದೊಡ್ಡ ಶ್ರೀಮಂತ ಆದ್ರೆ ಏನು, ನಾಟಕದಲ್ಲಿ ಬಡವನ ಪಾತ್ರ ಹಾಕಿದ್ರೇನು, ಶ್ರೀಮಂತನ ಪಾತ್ರ ಹಾಕಿದ್ರೇನು? ನಾಟಕದಲ್ಲಿ ಸತ್ರೆ ಏನು, ನಾಟಕದಲ್ಲಿ ಬದುಕಿದ್ರೇನು? ಸಾಯುವ ಆಟ. ಎಷ್ಟೋ ಜನ ನಾಟಕದಲ್ಲಿ ಸಾಯುತ್ತಾರೆ, ನಾಟಕದಲ್ಲಿ ಸತ್ರೆ ಏನಂತೆ, ನಾಟಕ ಮುಗಿದ್ಮೇಲೆ ಎದ್ದು ಬರ್ತಾರೆ. ನಾಟಕದಲ್ಲಿ ಬದುಕಿರೋರು ಎಷ್ಟು ಎದ್ದು ಜೋರಾಗಿ ಬರ್ತಾರೆ, ಅವ್ರಿಗಿಂತ ಜೋರಾಗಿ ಎದ್ದು ಬರ್ತಾರೆ. ಯಾಕೆಂದ್ರೆ ಸತ್ತವರಂತೆ ಮಲ್ಕೊಂಡು ಸ್ವಲ್ಪ ರೆಸ್ಟ್ ಸಿಕ್ಕಿರುತ್ತೆ ಅವರಿಗೆ. ಇಲ್ಲಿ ಬಡವ ಆದ್ರೇನು, ಶ್ರೀಮಂತ ಆದ್ರೇನು? ಇದೇ ಅರ್ಥ. ಈ ನಾಟಕ ಅನ್ನೋ ಪ್ರಪಂಚದಲ್ಲಿ ಫಲಗಳಿಗೆ ಏನು ಅರ್ಥವಿಲ್ಲ. ಇಲ್ಲಿ ಬರೋ ಫಲಗಳು ಯಾವ ಫಲಕ್ಕೂ ಅರ್ಥವಿಲ್ಲ. ಫಲಗಳನ್ನು ಕಳ್ಕೊಂಡ್ರೂ ಅರ್ಥವಿಲ್ಲ, ಫಲಗಳು ಬಂದು ಬಿದ್ರೂ ಅರ್ಥವಿಲ್ಲ. ಆದ್ರೆ ಇದಕ್ಕೆ ಅರ್ಥ ಇರೋದು ನಮ್ಮ ಪಾತ್ರವನ್ನು ಚೆನ್ನಾಗಿ ಮಾಡುವುದರಲ್ಲಿ ಅರ್ಥ ಇರೋದೇ ಹೊರತು ಆ ಪಾತ್ರ ಮಾಡೋದ್ರಲ್ಲಿ ಸಿಗುತ್ತೆ ಏನು ಸಿಕ್ಕಿದ್ರೂ ಒಂದೇ, ಸಿಗದೇ ಇದ್ರೂ ಒಂದೇ. ಸ್ವಲ್ಪ ಸಿಕ್ಕಿದ್ರು ಒಂದೇ, ಜಾಸ್ತಿ ಸಿಕ್ಕಿದ್ರು ಒಂದೇ, ಏನೂ ಸಿಗಲಿಲ್ಲ ಅಂದ್ರೂ ಒಂದೇ ಅಂತಂದಾಗ ಏನು ಸಿಗುತ್ತೋ ಅನ್ನೋ ಪ್ರಶ್ನೆ ಎಲ್ಲಿ ಬರುತ್ತೆ? ಆದ್ದರಿಂದ ಇಲ್ಲಿ ಮುಖ್ಯವಾದ್ದು ನಮ್ಮ ಪಾತ್ರಗಳನ್ನ ನಿಜ ಜೀವನದಲ್ಲಿರೋರೇ ನಾಚುವಂತೆ ಅಷ್ಟು ಸಹಜವಾಗಿ, ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ಪಾತ್ರಗಳನ್ನು ಆಡಬೇಕಾಗಿದೆ. ಇದು ಅದರ ಅರ್ಥ. ನಿನ್ನ ಒಳಗಡೆ ಬೇರೆ ಇದೆಯಾ, ನಿನ್ನ ಹೊರಗಡೆ ಬೇರೆ. ನಿನ್ನ ಒಳಗಡೆ ನೀನು ಆತ್ಮ, ಹೊರಗಡೆ ಅರ್ಜುನ ಅಷ್ಟೇ. ಯಾವಾಗ ನಾವು ಒಳಗಡೆ ಒಂದು ಹೊರಗಡೆ ಒಂದು ಇರ್ತೀವೋ ಇದರ ಅರ್ಥ ಏನು? ಇದು ನಾಟಕ ಅಂತ. ನಾಟಕದಲ್ಲಿ ಮಾತ್ರವೇ ನಾವು ಶ್ರೀಮಂತರಾಗಿದ್ದು ಹೊರಗಡೆ ಬಡವನ ವೇಷ ಹಾಕೋದು. ನಾಟಕದಲ್ಲಿ ಮಾತ್ರವೇ ನಾವು ನಿಜ ಜೀವನದಲ್ಲಿ ಬಡವನಾಗಿದ್ದು ಹೊರಗಡೆ ರಾಜನ ವೇಷ ಹಾಕೊಳ್ಳೋದು. ಒಳಗಡೆ ಒಂದು ಹೊರಗಡೆ ಒಂದು ಇದ್ದಾಗ ಅದಕ್ಕೆ ನಾಟಕ ಅಂತ ಹೆಸರು. ಈ ಜಗತ್ತು ಅನ್ನುವಂತಹದ್ದು ಒಂದು ನಾಟಕ. ಇಲ್ಲಿ ಕ್ಷುದಿರಾಮ ಚಟರ್ಜಿ ಇಷ್ಟೆಲ್ಲಾ ಕಷ್ಟಗಳು ಬಂದ್ರೆ ಅವನದನ್ನು ಸಹಿಸಿಕೊಳ್ಳೋಕೆ ಶಕ್ತಿ ಎಲ್ಲಿಂದ ಬಂತು? ಬಹುಶಃ ಅವನಿಗೆ ಆತ್ಮಜ್ಞಾನವಿತ್ತು. ನಾನು ಆತ್ಮಸ್ವರೂಪಿ, ಮೇಲ್ಗಡೆ ಇದೇನಾದರೂ ಹಾಕೊಂಡು ಹೋಗಿ ನಾನು ತಲೆ ಕೆಡಿಸಿಕೊಳ್ಳೋದಕ್ಕೆ ಏನಿದೆ ಅರ್ಥ? ಏನು ಅರ್ಥವಿಲ್ಲ. ಇದು ಒಂದು ಮಾರ್ಗ. ಇದು ಜ್ಞಾನಯೋಗಿಗಳು ಅನುಸರಿಸುವಂತ ಮಾರ್ಗ. ಬಹುಶಃ ಎರಡನೇ ಮಾರ್ಗವನ್ನು ಕ್ಷುದಿರಾಮ ಅನುಸರಿಸಿದ. ಎರಡನೇ ಮಾರ್ಗ ಒಂದಿದೆ, ಅದು ಭಕ್ತಿಮತಿಗಳು. ಯಾರು ಭಕ್ತಿ ಪ್ರಧಾನವಾದ ವ್ಯಕ್ತಿತ್ವ ಉಳ್ಳವರು ಅವರು ಅನುಸರಿಸುವಂತಹ ಮಾರ್ಗ. ಅದೇನದು? ಹೇ ಪರಮಾತ್ಮ, ಬಂದಿದ್ದೆಲ್ಲ ನಿನ್ನ ಪ್ರಸಾದ, ಇದರಲ್ಲಿ ನನ್ನದು ಏನಿದೆ? ಎಲ್ಲವೂ ನಿನ್ನದೇ. ಸನ್ಮಾನ ಬಂದ್ರೆ ಅದನ್ನೂ ಕೊಟ್ಟವನು ನೀನೆ, ಅವಮಾನವಾದ್ರೆ ಅದನ್ನೂ ಕೊಟ್ಟವನು ನೀನೆ. ನಾನ್ಯಾಕೆ ತಲೆ ಕೆಡಿಸಿಕೊಳ್ಳಬೇಕು? ನನ್ನನ್ನು ನನ್ನ ತಂದೆ ತಾಯಿ ಹೊಟ್ಟೆಯಲ್ಲಿ ಜನ್ಮವಿತ್ತುವಂತೆ ಮಾಡಿದವನು ನೀನೆ, ನನಗೆ ವಿದ್ಯಾಭ್ಯಾಸ ಕೊಟ್ಟಿದ್ದವನು ನೀನೆ, ನನಗೆ ಶಿಕ್ಷೆ ಕೊಟ್ಟು ಮುದ್ದು ಮಾತುಗಳಿಂದಲೂ ಬುದ್ಧಿ ಕಲಿಸಿದಂತಹ ಮಹಾತ್ಮನು ನೀನೆ, ಮದುವೆ ಮಾಡಿದವನು ನೀನೆ, ಮಕ್ಕಳನ್ನು ಕೊಟ್ಟವನು ನೀನೆ, ಆಸ್ತಿಯನ್ನು ಕೊಟ್ಟವನು ನೀನೆ, ಆಸ್ತಿಯನ್ನು ಕಿತ್ಕೊಳ್ತಾ ಇರುವವನು ನೀನೆ. ನನಗ್ಯಾಕೆ ಬೇಕಿದ್ರೆ ಉಸಾಬುರಿ? ಎಲ್ಲಿವರೆಗೆ ನಿನ್ನ ಕೃಪೆ ನನ್ನ ಮೇಲಿರುತ್ತೋ ಅಲ್ಲಿವರೆಗೆ ಬದುಕ್ತೀನಿ. ನಿನ್ನ ಕೃಪೆ ಇಲ್ಲದೆ ಇದ್ದಾಗ ನಿನಗೇ ಬೇಡ ಅಂತ ನಾನು ಹೋಗ್ತೇನೆ. ಇದು ನಿನ್ನ ಆಟ, ಇದರಲ್ಲಿ ನನ್ನದೇನಿದೆ ಅಂತ ಶರಣಾಗತ ಭಾವದಿಂದ ಬಂದಿದ್ದಕ್ಕೆ ಒಂದು ಸ್ವಲ್ಪವೂ ಗೊಣಗದೆ ಸಹಿಸಿಕೊಂಡು ಏನು ಯಾವುದಾವ ಮಾರ್ಗದಿಂದ ಆದ್ರೆ ಅವನು ಸಹಿಸಿಕೊಂಡಿರಲಿ. ಮನುಷ್ಯನ ಪರಮಾತ್ಮ ಮೆಚ್ಚುವಂತಹದ್ದು ಇವೆರಡೇ ಮಾರ್ಗಗಳನ್ನು. ನೋಡು, ಯಾರಿಗೂ ಕೂಡ ಜೀವನ ಹಾಗೆಯೇ ಇರುತ್ತೆ ಹೀಗೆಯೇ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವು ಸಲ ಬೇವು ಬರುತ್ತೆ, ಕೆಲವು ಸಲ ಬೆಲ್ಲ ಬರುತ್ತೆ. ಯಾರ ಸ್ವಯಂ ರಾಮಚಂದ್ರನ ಜೀವನ, ಅವತಾರ ಪುರುಷನಾದ ಶ್ರೀರಾಮನ ಜೀವನ ನಾವು ನೋಡಿದ್ರೆ ಅಲ್ಲಿ ಎಷ್ಟು ಬೇವು ಎಷ್ಟು ಬೆಲ್ಲ. ಶ್ರೀರಾಮಕೃಷ್ಣನ ಜೀವನ ನಾವು ನೋಡಿದ್ರೆ, ಶಾರದಾದೇವಿಯವರ ಜೀವನ ನೋಡಿದ್ರೆ ಎಷ್ಟು ಕಷ್ಟ, ಅದರ ಜೊತೆಯಲ್ಲಿ ಎಷ್ಟೊಂದು ಇಷ್ಟ. ಎರಡೂ ಕೂಡ ಇದೆ. ಈ ಜಗತ್ತು ಅನ್ನುವಂತಹದ್ದು, ಈ ಜೀವನ ಅನ್ನುವಂತಹದ್ದು ಬರೀ ಕಹಿಗಳಿಂದಲೇ ಕೂಡಿರುವುದಿಲ್ಲ, ಬರೀ ಸಿಹಿಗಳಿಂದಲೇ ಕೂಡಿರುವುದಿಲ್ಲ. ಕಹಿನೂ ಬೇಕು, ಸಿಹಿನೂ ಬೇಕು. ಕಹಿ ಯಾಕೆ ಬೇಕು? ಕಹಿ ಯಾಕೆ ಅಂದ್ರೆ ಬರೀ ಸಿಹಿಯೇ ಇದ್ರೆ ಆರೋಗ್ಯ ಕೆಡುತ್ತೆ, ಡಯಾಬಿಟಿಸ್ ಬರುತ್ತೆ. ಅಲ್ಪ ಸ್ವಲ್ಪ ಸಿಹಿ ತಿಂದ್ರೇನೆ ಬರುತ್ತೆ. ಬರೀ ಸಿಹಿ ತಿಂದ್ರೆ ಹೊಟ್ಟೆ ಕೆಡುತ್ತೆ, ಆರೋಗ್ಯ ಕೆಡುತ್ತೆ. ಬರೀ ಕಹಿ ತಿಂದ್ರೆ ಜೀವನದಲ್ಲಿ ರುಚಿ ಇರೋದಿಲ್ಲ, ಜೀವನ ಒಂಥರ ನೀರಸವಾಗುತ್ತೆ. ಆದ್ದರಿಂದ ಕಹಿ ಸಿಹಿ ಎರಡನ್ನು ಮಿಶ್ರ ಮಾಡಿಕೊಂಡು ತಿಂದಾಗ ಆ ಜೀವನಕ್ಕೆ ಮಾತ್ರವೇ ಒಂದು ಅರ್ಥ ಇರುತ್ತೆ. ಇದನ್ನು ಸಂಕೇತವಾಗಿಟ್ಟುಕೊಂಡು ವರ್ಷದ ಪ್ರಾರಂಭದ ದಿನವಾದ ಯುಗಾದಿ ಎಂದು ನಾವೆಲ್ಲರೂ ಕೂಡ ಬೇವು ಬೆಲ್ಲ ತಿಂತೇವೆ. ಕಾರಣ ಇಷ್ಟೇ, ನನಗೆ 100ಕ್ಕೆ 100 ಗೊತ್ತು, ಈ ವರ್ಷ ಪೂರ್ತಿ ನನಗೆ ಬೇವೂ ಇರುತ್ತೆ ಬೆಲ್ಲವೂ ಇರುತ್ತೆ, ಚಿಂತೆ ಇಲ್ಲ, ಎರಡನ್ನೂ ತಿಂತೇನೆ.
ಒಂದನ್ನು ನಾನು ಪಕ್ಕಕ್ಕೆ ಸರಿಸೋದಿಲ್ಲ. ಅದನ್ನೂ ತಗೊಳ್ತೇನೆ, ಇದನ್ನೂ ತಗೊಳ್ತೇನೆ. ಇವತ್ತು ಬೇವು ಬೆಲ್ಲ ಹೇಗೆ ತಿಂದನು ಹಾಗೆ ವರ್ಷ ಪೂರ್ತಿ ನಾನು ಕಷ್ಟಾಸುರಗಳನ್ನು ಸ್ವೀಕರಿಸ್ತೇನೆ ಅಂತ ನಮ್ಮ ಮನಸ್ಸನ್ನು ಅಣಿ ಮಾಡಿಕೊಳ್ಳುವುದಕ್ಕೆ ನಾವು ಯುಗಾದಿ ಎಂದು ಬೇವು ಬೆಲ್ಲ ಪ್ರತಿ ವರ್ಷ ತಿನ್ನೋದೇನೋ ಬೇವು ಬೆಲ್ಲ ತಿಂತೀವಿ. ಯುಗಾದಿ ಮಾರನೇ ದಿನವೇ ಸ್ವಲ್ಪ ಕಷ್ಟ ಬಂದ್ರೆ ಎಗಲಾಡ್ತೀವಿ. ಇದು ಬಂದ್ಬಿಡ್ತಲ್ಲ, ನನಗೇ ಬರುತ್ತೆ ಇದು. ಎದುರುಗಡೆ ಮನೆಯವ್ರಿಗೆ ಬರೋದಿಲ್ಲ. ಎದುರುಗಡೆ ಮನೆಯವ್ರನ್ನ ಕೇಳಿ ನೋಡಿ ಗೊತ್ತಾಗುತ್ತೆ. ನಿಮ್ಮ 100 ಪಟ್ಟಿದೆ ಅವರು. ನಿಮ್ಮದು ರಾಮಾಯಣವಾದ್ರೆ ಅವ್ರ ಮಹಾಭಾರತ 24,000 ಶ್ಲೋಕ, ನಿಮ್ಮದು ಲಕ್ಷ ಶ್ಲೋಕಗಳು ಅವರದ್ದು. ಯಾರೂ ಕೂಡ ಈ ಜಗತ್ತಿನಲ್ಲಿ ಕೇವಲ ಸುಖವನ್ನೇ ಉಂಡೆ ಅಂತ ಇಬ್ಬರಿಗೆ ಮಾತ್ರ ಜಗತ್ತಿನಲ್ಲಿ ಸುಖ. ಯಾರು ಗೊತ್ತೋ? ಬಂಡೆಯಂತೆ ಬದುಕ್ತಾ ಇರೋ ವ್ಯಕ್ತಿ ಒಬ್ಬ. ಮಾನವಿಲ್ಲ, ಅವಮಾನವಿಲ್ಲ, ಅವನಿಗೇನು ಗೊತ್ತಾಗೋದಿಲ್ಲ, ಕಲ್ಲು ಬಂಡೆ. ಮೂರ್ಖ ಅಂದ್ರೆ ಪರಮ ಮೂರ್ಖ. ಇನ್ನು ಬ್ರಹ್ಮಜ್ಞಾನಿ, ಅವನಿಗೆ ಏನು ಬಂದರೂ ಅವನನ್ನು ಏನು ಅಲುಗಾಡಿಸಲಾರದು. ಇವರಿಬ್ಬರನ್ನು ಬಿಟ್ಟರೆ ಜಗತ್ತಿನಲ್ಲಿ ಯಾರಿಗೂ ಸುಖವಿಲ್ಲ. ಬಂಡೆಯಂತಹ ನಿಷ್ಕ್ರಿಯತೆಯಿಂದ ಕೂಡಿರುವ ಮಹಾ ಪೆದ್ದ, ಏನು ಸ್ಪಂದನವೇ ಇಲ್ಲ, ಅವನಿಗೆ ಫೀಲಿಂಗೇ ಇಲ್ಲ, ಅಷ್ಟೇ ಪೂರ್ಣ ಪ್ರಮಾಣದ ಬ್ರಹ್ಮಜ್ಞಾನಿ ಅಥವಾ ಪರಮಾತ್ಮನ ಉನ್ನತ ಮಟ್ಟದ ಭಕ್ತ. ತುಕಾರಾಮನಂತವನು, ಅಕ್ಕ ಮಹಾದೇವಿ ಅಂತವಳು. ಅಕ್ಕ ಮಹಾದೇವಿ ಸುಂದರವಾದಂತಹ ತರುಣಿ, ಇನ್ನು ಸಣ್ಣ ವಯಸ್ಸು. ಆದರೆ ಶಿವನ ಮೇಲಿನ ವಿಶೇಷವಾದ ಅಭಿಮಾನದಿಂದ ಬಟ್ಟೆ ಗಿಟ್ಟೆ ಎಲ್ಲ ಕಳಚಿ ತನ್ನ ಮೈಯನ್ನ ಕೂದಲಲ್ಲೇ ತುಂಬಿ ಮುಚ್ಚಿಕೊಂಡು ವೈರಾಗ್ಯ ನಿಧಿಯಾಗಿ ಕಲ್ಯಾಣಕ್ಕೆ ಬಂದಳು. ಜನ ನೋಡಿದ್ರೆ ಇನ್ನೂ ಸಣ್ಣ ವಯಸ್ಸು. ಎಷ್ಟೋ ಜನ ಅಂದ್ಕೊಂಡ್ರು ಇವಳಿಗೆ ಒಂದು ಸ್ವಲ್ಪವೂ ನಾಚಿಕೆ ಮಾನ ಮರ್ಯಾದೆ ಇಲ್ಲ, ಎಲ್ಲವನ್ನೂ ಅಲ್ಲೇ ಬಿಟ್ಟು ಎಲ್ಲೋ ಅವರ ಊರಿನಲ್ಲೇ ಬಿಸಾಕಿ ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ ಅಂತ ಕೆಲವರು ಹಗುರವಾಗಿ ಮಾತನಾಡಿದರು. ಹಗುರವಾಗಿ ಮಾತನಾಡಿದಾಗ ಕೂದಲಿಗೆ ಎಡಗಡೆ ಒಂದು ಗಂಟು ಹಾಕೊಂಡ್ರು. ಇನ್ನು ಯಾರೋ ಕೆಲವರು ಎಂಥ ಯೋಗಿನಿ ಇವಳು, ಎಂಥ ವೈರಾಗ್ಯ ಮೂರ್ತಿ, ನಿನಗೆ ನಮಸ್ಕಾರ ಅಮ್ಮ, ನೀನು ಜಗನ್ಮಾತೆ ಅಂತ ಕೆಲವರಂದ್ರು. ಬಲಗಡೆ ಒಂದು ಗಂಟು ಹಾಕೊಂಡ್ರು. ಸಾಯಂಕಾಲ ಬಂದು ನೋಡಿದ್ಲು, ಎಡಗಡೆ ಎಷ್ಟು ಗಂಟುಗಳಿದ್ದು ಬಲಗಡೆ ಅಷ್ಟೇ ಗಂಟುಗಳಿತ್ತು. ಬ್ಯಾಲೆನ್ಸ್ ಕರೆಕ್ಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಆಯಿತು. ಬ್ಯಾಲೆನ್ಸ್ ಶೀಟ್ ಎರಡು ಈಕ್ವಲ್ ಆಯಿತು, ಬ್ಯಾಲೆನ್ಸ್ ಆಯಿತು. ಬೈದವರು ಎಷ್ಟು ಜನ, ಹೊಗಳಿದವರು ಅಷ್ಟೇ ಜನ. ಬೇವು ಎಷ್ಟು, ಬೆಲ್ಲವೂ ಅಷ್ಟೇ. ಇಡೀ ಜಗತ್ತೇ ಹಾಗೆ. ಕ್ಷುದಿರಾಮ ಈ ಎರಡು ಯಾವುದರಿಂದ ಇವತ್ತು ಸಂಸಾರದಲ್ಲಿರ್ತಕ್ಕಂಥ ನಾವು ಇಲ್ಲ ಬ್ರಹ್ಮಜ್ಞಾನ, ಇಲ್ಲ ಸಂಪೂರ್ಣವಾದ ಶರಣಾಗತಿ. ಹೇ ಭಗವನ್, ನಾನು ಎಲ್ಲವೂ ನಿನಗೆ ಅಪ್ಪಿಸಿದ ಮೇಲೆ ಅದು ಬರಬೇಕು ಇದು ಬರಬೇಕು ಅಂತ ನಾನು ಕೇಳೋದಕ್ಕೆ ನನಗೇನು ಹಕ್ಕು? ನಿನಗೆ ಸಮರ್ಪಣೆ ಮಾಡಿಕೊಂಡು ಬಂದವನು ನಾನು. ಹಾಗಾದ ಮೇಲೆ ನೀನು ಕೊಟ್ಟಿದ್ದನ್ನು ನಾನು ಪ್ರಸಾದ ಅಂತ ತಗೊಳ್ಬೇಕೇ ಹೊರತು ಇದು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಹೇಳೋದಕ್ಕೆ ನನಗೇನಿದೆ ಹಕ್ಕು? ಯಾವಾಗ ಶರಣಾಗತರಾಗ್ತೀವೋ, ಭಗವಂತನಿಗೆ ಸರ್ವ ಸಮರ್ಪಣೆ ಮಾಡಿಕೊಳ್ತೀವೋ, ಆವಾಗ ನಿರ್ಧರಿಸುವವನು ಅವನೇ ಹೊರತು ನಾವಲ್ವಲ್ಲ. ಈ ಯಾವುದೋ ಒಂದು ರೀತಿಯಲ್ಲಿ ಕ್ಷುದಿರಾಮ ಧೀರನಂತೆ ವರ್ತಿಸ್ತಾ ಇದ್ದಾನೆ. ಯಾರು ಧೀರರಿದ್ದಾರೋ ಅವರನ್ನ ಪರಮಾತ್ಮ ತನ್ನ ಹತ್ತಿರಕ್ಕೆ ತಗೊಳ್ತಾನೆ, ಸಾಮಾನ್ಯರನ್ನ ದೂರಕ್ಕೆ ಹಾಕ್ತಾನೆ, ಧೀರರನ್ನ ಹತ್ತಿರಕ್ಕೆ ತಗೊಳ್ತಾನೆ. ಇಂಥ ಧೀರರೇ ಅವನಿಗೆ ಬೇಕಾಗಿರೋದು. ಅವನು ಕಳಪೆ ಮನುಷ್ಯರ ಜೊತೆ ಬದುಕುವುದಕ್ಕೆ ಅವನು ತಯಾರಿಲ್ಲ. ಇಲ್ಲ ಉನ್ನತ ಮಟ್ಟದ ಜ್ಞಾನ, ಇಲ್ಲ ಉನ್ನತ ಮಟ್ಟದ ಭಕ್ತಿ, ಇವೆರಡರಿಂದ ಪರಮಾತ್ಮ ಸುಪ್ರೀತನಾಗ್ತಾನೆ ಹೊರತು ಎಲ್ಲೋ ಮಧ್ಯೆ ಇರತಕ್ಕಂಥ ಅಲ್ಪರು ಅಂತಿದಾರಲ್ಲ, ಯಾವ ರೀತಿಯ ಧೀರತನವೂ ಇಲ್ಲ. ಏನು ಬಂದರೂ ಸಹಿಸಿಕೊಳ್ಳುವ ಧೀರತನವೂ ಇಲ್ಲ. ಜಗತ್ತಿನಲ್ಲಿ ಎರಡೇ ಧೀರತನ, ಗೆದ್ದು ಇನ್ನೊಬ್ಬನನ್ನು ಹೋಗಿ ಗೆದ್ದು ಬರುವಂತಹ ಧೀರತನ, ಏನು ಬಂದರೂ ಸಹಿಸಿಕೊಳ್ಳುವ ಧೀರತನ. ಭಾರತ ಇಲ್ಲಿವರೆಗೆ ಉಳಿದಿರೋದು ಏನು ಕಷ್ಟಗಳು ಬಂದರೂ ಕೂಡ ನಾವೇನು ತೊಂದರೆ ಇಲ್ಲ, ನಮಗೆ ಆರಾಮಾಗಿದ್ದೇವೆ ಅಂತ ಸಹಿಸಿಕೊಂಡು ಆ ಧೀರತನದಿಂದಲೇ ನಮ್ಮ ದೇಶ ಬದುಕಿದೆ. ಗೆದ್ದಂತ ದೇಶಗಳು ಕೂಡ ಯಾವ ಸಂದರ್ಭದಲ್ಲೂ ಗೆಲ್ತೇವೆ ಅನ್ನುವಂತಹ ದೇಶಗಳು ಬದುಕಿದೆ. ಮಧ್ಯೆ ಇರೋ ನಾಗರಿಕತೆಗಳೆಲ್ಲ ಹೋಗಿಬಿಟ್ಟಿವೆ. ಅದು ಲೌಕಿಕ ಜೀವನಕ್ಕೆ ಸಂಬಂಧಪಟ್ಟಂತಹ ದೇಶಗಳ ಚರಿತ್ರೆಯನ್ನೇ ತೆಗೆದುಕೊಳ್ಳಿ, ಇಲ್ಲ ವೈಯಕ್ತಿಕ ಒಬ್ಬ ವ್ಯಕ್ತಿಯ ಜೀವನ ತೆಗೆದುಕೊಂಡ್ರು ಕೂಡ ಯಾವ ಎರಡೂ ಸಂದರ್ಭದಲ್ಲಿ ಇದು ನಿಜ ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ಕ್ಷುದಿರಾಮ ಒಂದು ರೀತಿಯ ಸಾತ್ವಿಕ ವ್ಯಕ್ತಿ, ಭಗವಂತನಿಗೆ ಸರ್ವ ಸಮರ್ಪಣೆ ಮಾಡಿಕೊಂಡವನು. ಅವನೇ ನನ್ನ ಮನೆಯಲ್ಲಿ ಪ್ರಧಾನ, ನನ್ನ ಕೆಲಸ ಕಾರ್ಯಗಳು, ನನ್ನ ಜೀವನ ಗೌಣ ಸಂಪೂರ್ಣವಾಗಿ ಅವನೇ ನನ್ನ ಸರ್ವಸ್ವ ಅಂತ ಭಾವಿಸಿಕೊಂಡಿದ್ದಂಥ ಮಹಾತ್ಮ. ಅದನ್ನ ಒತ್ತಿ ಹೇಳುವುದಕ್ಕೆ ಒಂದು ಘಟನೆ ಅವನ ಜೀವನದಲ್ಲಿ ಬರುತ್ತೆ. ಈ ಸ್ನೇಹಿತನ ಮನೆಗೆ ಹೋಗಿ ಆ ದನದ ಕೊಟ್ಟಿಗೆಯಲ್ಲಿ ಜೀವನ ಮಾಡ್ತಾ ಇದ್ದಾಗ ಒಂದು ದಿನ ಎಲ್ಲೋ ಯಾವುದೋ ಮನೆಗೆ ಹೋಗಬೇಕಾಯ್ತು, ಯಾರೋ ಬಂಧುಗಳ ಮನೆಗೆ ಹೋಗಬೇಕಾಯ್ತು. ಬೆಳಗ್ಗೆನೆ ಬೇಗ ಎದ್ದು ಸ್ನಾನ ಮಾಡಿದ, ದೇವರ ಪೂಜೆ ಎಲ್ಲ ಕೂಡ ಮಾಡಿದ, ಸ್ವಲ್ಪ ಬಹುಶಃ ತಿಂಡಿ ಕೂಡ ತಗೊಂಡ ಅಂತ ಕಾಣುತ್ತೆ. ಯಾವುದೋ ಊರಿಗೆ ಹೋಗಬೇಕು ಅಂತ ಹೊರಟ.
ಸುಮಾರು 10 ಮೈಲಿ ನಡ್ಕೊಂಡು ಹೋಗಿದ್ದಾನೆ. ದಾರಿಯ ಪಕ್ಕದಲ್ಲಿ ಸುಂದರವಾದ ಬಿಲ್ವಪತ್ರೆ ಮರ. ಅದರಲ್ಲಿ ಎಷ್ಟು ಸುಂದರವಾದ ಬಿಲ್ವಪತ್ರೆಗಳಿದೆ ಅಂತಂದ್ರೆ ಅದನ್ನು ನೋಡಿದ ತಕ್ಷಣ ಕ್ಷುದಿರಾಮನಿಗೆ ಒಂದು ಬಂಗಾರದ ನಿಧಿ ಸಿಕ್ಕಿದಂಗಾಯಿತು. ಎಷ್ಟು ಸುಂದರವಾದ ಬಿಲ್ವಪತ್ರೆಗಳಿದು, ಎಷ್ಟು ಚೆನ್ನಾಗಿದೆ. ಶಿವನಿಗೆ ಇಷ್ಟು ಒಳ್ಳೆ ಬಿಲ್ವಪತ್ರೆಗಳಿಂದ ಪೂಜೆ ಮಾಡಿ ಎಷ್ಟು ದಿನ ಆಗೋಯಿತು. ಆ ಕೆಲಸ ಇದ್ದೇ ಇರುತ್ತೆ, ಅದನ್ನು ತಗೊಂಡು ಏನು ಮಾಡೋದು ಅಂತ ಹೇಳಿ ಪಕ್ಕದಲ್ಲೇ ಇದ್ದಂತ ಹಳ್ಳಿಗೆ ಹೋಗಿ ಅಲ್ಲೇ ಒಂದು ಬುಟ್ಟಿ ತಗೊಂಡು ಈ ಮರಕ್ಕೆ ತಾನೇ ಹತ್ತಿ ಆ ಬಿಲ್ವಪತ್ರೆಗಳನ್ನೆಲ್ಲ ಎಷ್ಟು ಸಿಗುತ್ತೋ ಅದನ್ನೆಲ್ಲ ತಗೊಂಡ ಆ ಬುಟ್ಟಿಗೆ ಹಾಕೊಂಡ 10 ಮೈಲಿ ವಾಪಸ್ ತನ್ನ ಮನೆಗೆ ಬಂದ. ಮತ್ತೊಮ್ಮೆ ಸ್ನಾನ ಮಾಡಿದ. ಸಂಪೂರ್ಣವಾಗಿ ಸಂತೃಪ್ತನಾಗಿ ಮಂತ್ರಾದಿಗಳನ್ನೆಲ್ಲ ಹೇಳಿಕೊಂಡು ಆ ಶಿವನಿಗೆ ಆ ಅರ್ಚನೆ ಮಾಡ್ತಾ ಆರಾಮವಾಗಿ ಗಂಟೆಗಟ್ಟಲೆ ಆನಂದ ಕುಳಿತುಬಿಟ್ಟ. ಮತ್ತೊಮ್ಮೆ ಪೂಜೆ ಮಾಡಿದ್ದಾಗಿ ಹೆಂಡತಿ ಕೇಳಿದ, ಏನು ನಿಮ್ಮ ವಿಚಾರ? ಯಾವುದೋ ಊರಿಗೆ ಹೋಗ್ತೀನಿ ಅಂತಂದ್ರಿ, ಹೋದ್ರಿ, ಮತ್ತೆ ವಾಪಸ್ ಬಂದ್ರಿ, ಪೂಜೆ ಮಾಡ್ತಾ ಕುಳಿತುಕೊಂಡ್ರಿ, ಏನ್ ನಿಮ್ಮ ವಿಷಯ? ಅವಾಗ ಹೆಂಡತಿ ಹೇಳ್ತಾನೆ, ಕೆಲಸಗಳಿದ್ದೇ ಇದೆ, ಅದನ್ನು ಮಾಡಲೇಬೇಕಾಗಿದೆ. ಎಷ್ಟೋ ದಿನಗಳಾಗಿತ್ತು ಸುಂದರವಾದ ಬಿಲ್ವದಳಗಳಿಂದ ಶಿವನಿಗೆ ಪೂಜೆ ಮಾಡಿ, ಒಳ್ಳೆ ಬಿಲ್ವದಳಗಳೇ ಸಿಕ್ಕಿರಲಿಲ್ಲ. ಇವತ್ತು ನೋಡದೆ ದಾರಿ ಪಕ್ಕದಲ್ಲಿ ಇಂತಹದ್ದೊಂದು ಒಳ್ಳೆ ಬಿಲ್ವದಳಗಳಿತ್ತು. ಅಯ್ಯೋ ಅಂತ ನನ್ನ ಮನಸ್ಸು ಸಂತೋಷವಾಯಿತು. ಸಂತೃಪ್ತನಾಗಿ ರಾಮೇಶ್ವರ ಶಿವನಿಗೆ ಪೂಜೆ ಮಾಡಿದ್ದೇನೆ, ಮನಸ್ಸು ತೃಪ್ತಿಯಾಗಿದೆ, ಬಿಡು, ಬೇರೆ ಕೆಲಸಗಳ ಆ ಕಡೆಗಿರ್ಲಿ. ಇಂಥ ವ್ಯಕ್ತಿ ಆತ. ತನ್ನ ಕೆಲಸ ಎರಡನೇದು ಸಂಪೂರ್ಣ ಸರ್ವ ಸಮರ್ಪಣೆ ಮಾಡಿಕೊಂಡಿದ್ದೇನೆ. ಹೀಗಿರುವಾಗ ನೋಡಿ, ಇಂಥ ವ್ಯಕ್ತಿ ಇವನು ಯಾರು? ಇವನನ್ನೇ ಋಷಿಗಳು, ಇಂಥ ಮಹಾತ್ಮರನ್ನೇ ನಮ್ಮ ಸಂಸ್ಕೃತಿ, ನಮ್ಮ ಪುರಾಣ ಶಾಸ್ತ್ರ ಇವರನ್ನ ಋಷಿಗಳು ಅಂತ ಕರೆಯುತ್ತೆ. ಒಂದು ದಿನ ಹೀಗೆ ಇನ್ನೊಂದು ಕೆಲಸಕ್ಕೆ ಅಂತ ಹೊರಟಿದ್ದಾನೆ. ಬಿಸಿಲು, ಪಕ್ಕದಲ್ಲೇ ಒಂದು ಮರ, ಆ ಮರದ ಕೆಳಗಡೆ ಬಹಳ ಬಿಸಿಲಪ್ಪ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಲ್ಲೇ ವಿರಮಿಸ್ತಾ ಇದ್ದಾನೆ. ಹಾಗೇನೆ ಜಂಪು ಹತ್ತಿ ನಿದ್ದೆ ಬಂದ್ಬಿಟ್ಟಿದೆ. ತಕ್ಷಣವೇ ಒಂದು ಕನಸು. ಆ ಕನಸಿನಲ್ಲಿ ಬಾಲರಾಮ ಕಾಣಿಸಿಕೊಂಡು ಹೇಳ್ತಾನೆ, ಕ್ಷುದಿರಾಮ್ ನೋಡು, ನಾನು ಹೇಳುವ ಮಾತುಗಳನ್ನು ಗಮನ ಕೊಟ್ಟು ಕೇಳು. ಇಲ್ಲೇ ಸ್ವಲ್ಪ ದೂರದಲ್ಲಿ ಇಂತಹ ಜಾಗದಲ್ಲಿ ನಾನು ಸಾಲಿಗ್ರಾಮದ ರೂಪದಲ್ಲಿ ಬಹಳ ದಿನಗಳಿಂದ ಬಿದ್ದುಕೊಂಡಿದ್ದೇನೆ. ನನಗೆ ಯಾರೂ ಈ ಕಡೆ ನೋಡಿದವರೇ ಇಲ್ಲ, ನನಗೆ ಗಮನ ಕೊಟ್ಟವರೇ ಅಲ್ಲ. ನೀನು ನಿನ್ನ ಮನೆಗೆ ತಗೊಂಡು ಹೋಗು, ನನಗೆ ನಿನ್ನ ಮನೆಯಲ್ಲಿ ಇಟ್ಕೋ. ಕ್ಷುದಿರಾಮ ಯೋಚನೆ ಮಾಡಿದ, ಅಯ್ಯೋ ಏನಿದು, ಹೇಗೆ? ನೋಡಿದರೆ ಬಾಲರಾಮ ಸ್ಪಷ್ಟವಾಗಿ ಆ ದರ್ಶನ ಕಾಣ್ತಾ ಇದೆ, ಏನು ಮಾಡುವುದು? ಆವಾಗ ಅವನಿಗೆ ಏನಪ್ಪಾ ಇದು, ಏನಾದರೂ ಒಂದು ಭ್ರಮೆ ಇರಬಹುದೇ ಅಂತ ಒಂದು ಅನ್ಸುತ್ತೆ. ಆದ್ರೆ ನೋಡು, ಮತ್ತೆ ಯಾರು ಮಲಗಿದ್ರೆ ಮತ್ತೆ ಎಬ್ಬಿಸಿದ ಹಾಗೆ ಗಮನ ಕೊಟ್ಟು ಕೇಳು, ಏನು ನಾನು ಹೇಳ್ತಾ ಇರೋದು ನಿನಗೆ ಗೊತ್ತಾಗ್ತಾ ಇಲ್ವಾ? ಅಲ್ಲಿಯೇ ನೋಡು, ಇಂಥ ಜಾಗ ಸರಿಯಾಗಿ ಗಮನ ಕೊಟ್ಟು ನೋಡು, ಅಲ್ಲಿ ನಾನು ಇದ್ದೇನೆ. ಕಣ್ಣು ಉಜ್ಜಿಕೊಂಡು ಹೇಳ್ತಾನೆ. ಅವರು ಆ ಕನಸಿನಲ್ಲಿ ನೋಡಿದ್ರೆ ಸುತ್ತ ಇದೇ ಜಾಗವೇ, ಕನಸಿನಲ್ಲಿ ಬಂದಿದ್ದು ಇದೇ ಜಾಗವೇ. ಆ ಜಾಗವನ್ನು ಗುರುತಿಟ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಒಂದು ಸರ್ಪ ಹೆಡೆ ಎತ್ತಿ ಒಂದು ಕಲ್ಲಿನ ಮೇಲೆ ನೆರಳನ್ನು ಕೊಟ್ಟು ಹಾಗೆ ಕುಳಿತಿರುತ್ತೆ. ಅದನ್ನ ಇವನು ಹೋದ ತಕ್ಷಣ ದೂರ ಹೋಗುತ್ತೆ. ನೋಡಿದ್ರೆ ಕನಸಿನಲ್ಲಿ ಕಂಡಂತ ಆ ಸಾಲಿಗ್ರಾಮ, ಶ್ರೀರಾಮಚಂದ್ರನ ಮೂರ್ತಿ ಸಾಲಿಗ್ರಾಮದ ರೂಪದಲ್ಲಿ ಅಲ್ಲಿರೋದನ್ನು ನೋಡ್ತಾನೆ. ಭಕ್ತಿಯಿಂದ ಅದನ್ನ ಕೈಗೆ ಒತ್ತಿಕೊಂಡು, ಕಣ್ಣಿಗೆ ಒತ್ತಿಕೊಂಡು, ಎದೆಗೆ ಒತ್ತಿಕೊಂಡು ಮನೆಗೆ ಬರ್ತಾನೆ. ಆ ಹೊತ್ತಿನಿಂದ ಅದರ ಪೂಜೆ ಮಾಡ್ತಾ ಇರ್ತಾರೆ. ಈ ಹೊತ್ತಿಗೂ ಕಾಮಾರಪುಕರ ಅಂತ ಯಾವ ಮನೆಯಲ್ಲಿ ರಾಮಕೃಷ್ಣರು ಹುಟ್ಟಿದ್ರೋ ಆ ಮನೆಗೆ ಹೋಗಿ ನೋಡಿದ್ರೆ ಈ ಶ್ರೀರಾಮಚಂದ್ರನ ಸಾಲಿಗ್ರಾಮ ಶಿಲೆ ಅಲ್ಲಿರೋದನ್ನು ಇವತ್ತಿಗೂ ಕೂಡ ನಾವು ನೋಡ್ತೀವಿ. ದೇವರೇ ಬಂದು ಇಲ್ಲಿ ಭಕ್ತನಿಗೆ ನಾನು ನಿನ್ನ ಮನೆಗೆ ಬರ್ತೇನೆ, ನನ್ನನ್ನು ಕರ್ಕೊಂಡು ಹೋಗು ಅಂತ ಕೇಳ್ತಾ ಇದ್ದಾನೆ. ಆದ್ರೆ ನಾವು ಎಷ್ಟೆಲ್ಲಾ ತಪಸ್ಸು ಮಾಡ್ತೇವೆ, ದೇವರು ಒಮ್ಮೆ ಕನಸಿನಲ್ಲಾದರೂ ಬಂದು ಏನಪ್ಪಾ ಬಹಳ ತಪಸ್ಸು ಮಾಡ್ತಾ ಇದೀಯ, ನೋಡು ನಿನಗೆ ನಾನು ನನ್ನ ದರ್ಶನ ಕೊಡ್ತೇನೆ, ನನ್ನ ಜೊತೆ ಸ್ವಲ್ಪ ಸಮಯ ಕಳಿ, ನಿನ್ನ ಕಷ್ಟ ಕಾರ್ಪಣ್ಯಗಳೆಲ್ಲ ಹೇಗಿದೆ ಅಂತ ನಮಗೆ ಒಂದು ದಿನವಾದರೂ ವಿಚಾರಿಸ್ತಾನೆ. ಇಷ್ಟೆಲ್ಲ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಕ್ಷುದಿರಾಮ ಎಂದಿಗೂ ಹೇ ರಾಮಚಂದ್ರ ನನಗೆ ಒಂದು ದರ್ಶನ ಕೊಡು, ಕೊನೆಗೆ ಒಂದು ಸ್ವಪ್ನ ದರ್ಶನ ಕೊಡು, ಹೀಗೆ ಒಂದು ದಿನವೂ ಪ್ರಾರ್ಥನೆ ಮಾಡಿದನೋ ಅಥವಾ ಇತಿಹಾಸದಲ್ಲಿ ದಾಖಲಾಗಿರುವಂತೆ ಪ್ರಾರ್ಥನೆ ಏನೂ ಇಲ್ಲ. ಆದ್ರೆ ರಾಮ ಹೇಳ್ತಾ ಇದ್ದಾನೆ, ನೋಡಿ ಇಂಥ ಜಾಗದಲ್ಲಿ ನಾನಿದ್ದೇನೆ, ನೀನ್ ತಗೊಂಡು ಹೋಗು. ರಾಮನಿಗೆ ಬೇರೆ ಯಾರು ಶ್ರೀಮಂತರು ಸಿಗಲಿಲ್ವೇ? ಆ ಏನು ಸಾಲಿಗ್ರಾಮ ಇದೆ, ಚಿನ್ನದ ಮಂದಾಸನದಲ್ಲಿ, ಚಿನ್ನದಲ್ಲಿ ಒಂದು ಮಂದಾಸನ ಮಾಡಿ, ಒಂದು ಸಿಂಹಾಸನ ಮಾಡಿ ಅದರಲ್ಲಿ ಇಟ್ಟು ಪೂಜೆ ಮಾಡುವಂತಹ ಭಕ್ತರು ರಾಮನಿಗೆ ಸಿಗಲಿಲ್ವೇ? ಕ್ಷುದಿರಾಮನಿಗೆ ನನ್ನನ್ನು ತಗೊಂಡು ಹೋಗುವಂತ ಯಾಕಂದ್ರು? ಇದೆಲ್ಲವನ್ನೂ ನಾವು ನೋಡೋದಕ್ಕಿದೆ. ಭಗವಂತನೇ ತಾನಾಗೇ ಬಂದು ನಾನು ಬರ್ತೀನಿ ನಿನ್ನ ಮನೆಗೆ ಅಂತ ಹೇಳ್ತಾ ಇದ್ದಾನಲ್ಲ. ನಾವು ಎಷ್ಟೋ ಪೂಜೆ ಮಾಡಿದ್ವಿ, ಪುನಸ್ಕಾರ ಮಾಡಿದ್ವಿ, ಇಂಥದ್ದು ನಾನು ನಿನ್ನೆಯಿಂದಲೂ ಇದನ್ನು ಹೇಳ್ತಾ ಇದ್ದೇನೆ. ಮಹಾತ್ಮರ ಜೀವನವನ್ನು ನಾವು ನೋಡುವಾಗ
ಅವರ ಜೀವನಗಳ ಬಗ್ಗೆ ಕೇಳುವಾಗ ನಮ್ಮ ದೃಷ್ಟಿಕೋನ ಇರಬೇಕಾದ್ದೇ ಹಾಗೆ. ರಾಮಕೃಷ್ಣರೇನೋ ಬಹಳ ದೊಡ್ಡವರು ಅಂತ ಅಂದ್ಕೊಳ್ಳೋಣ. ರಾಮಕೃಷ್ಣರ ತಂದೆಯವರು ಇಂಥ ಒಂದು ಜೀವನ ಮಾಡಿದ್ರಲ್ಲ, ಈ ಜೀವನವೂ ನನಗೆ ಎಟ್ಕಲಾರದೆ ಹೋಗಿದೆಯಾ? ಈ ಜೀವನಕ್ಕಾದರೂ, ಯಾಕೆಂದ್ರೆ ನಮ್ಮಲ್ಲಿ ನಾವು ದೈವಭಕ್ತರು, ಆಧ್ಯಾತ್ಮವಾದಿಗಳು, ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಎಷ್ಟೋ ಸಂದರ್ಭಗಳು ಪೂಜೆ ಮಾಡ್ತಾ ಇರಬಹುದು, ಅಥವಾ ಜೀವನದಲ್ಲಿ ಕಳೆದ 30-40 ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದೇವೆ. ಒಂದು ದಿನವೂ ಬಿಡದೆ ಪೂಜೆ ಮಾಡ್ಕೊಂಡು ಬಂದಿದ್ದೇವೆ. ನಿಷ್ಠೆಯಿಂದಲೂ ಪೂಜೆ ಮಾಡ್ತಾ ಇದ್ದೇವೆ, ಭಕ್ತಿಯಿಂದಲೂ ಪೂಜೆ ಮಾಡ್ತಾ ಇದ್ದೇವೆ. ನಮ್ಮ ಭಕ್ತಿಯಲ್ಲಿ ಎಲ್ಲಿ ಎಲ್ಲಾದರೂ ಒಂದು ಕೊರತೆ ಉಂಟಾಗಿದೆ? ಏನು ತೊಂದರೆ ಆಗಿದೆ? ಎಲ್ಲಿ ಕೊರತೆ ಉಂಟಾಗಿದೆ? ಇನ್ನೊಂದು ಘಟನೆ, ಇದು ಬಹಳ ದೊಡ್ಡ ಘಟನೆ, ಅದ್ಭುತವಾದ ಘಟನೆ. ಏನದು? ಈ ಕ್ಷುದಿರಾಮನಿಗೆ ವಯಸ್ಸಾಗ್ತಾ ಇದೆ. ಅವರು ವಂಶದಿಂದ, ಕುಲದಿಂದ ಬ್ರಾಹ್ಮಣ ವಂಶದವರು. ಅವರ ಮನೆ ದೇವರು ಶ್ರೀರಾಮಚಂದ್ರ. ಬ್ರಾಹ್ಮಣರಲ್ಲಿ ಒಂದು ಸಂಪ್ರದಾಯ ಇದೆ, ತೀರಿಕೊಂಡವರಿಗೆ ತಿಥಿ ಮಾಡ್ತಾರೆ, ಶ್ರಾದ್ದಾದಿಗಳನ್ನು ಮಾಡ್ತಾರೆ. ಶ್ರಾದ್ದ, ತಂದೆ ತಾಯಂದ್ರ ತೀರಿಕೊಂಡ ದಿನ ಅವರಿಗೆ ತರ್ಪಣಾದಿಗಳನ್ನು ಕೊಟ್ಟು ಪಿಂಡ ಪ್ರದಾನ ಮಾಡಿ, ಅವರು ಬೇರೆ ಎಲ್ಲಿಯಾದರೂ ಇದ್ರೆ, ನಮಗೆ 1 ವರ್ಷವಾದರೆ ಪಿತೃಗಳಿಗೆ 1 ದಿನ. ನಮ್ಮ ಮಾನಸಿಕ ಸ್ಥಿತಿ ಬದಲಾವಣೆಯಾದಂತೆಲ್ಲ ಈ ಟೈಮ್ ಕೂಡ ಬದಲಾವಣೆ ಆಗ್ತಾ ಬರುತ್ತೆ. ನಮಗೆ ಈ 1 ವರ್ಷವಾದರೆ ಪಿತೃಗಳಿಗೆ 1 ದಿನ ಅಂತ. ನಮಗೆ 4 ಯುಗಗಳು ಕಳೆದರೆ ಅದಕ್ಕೆ ಒಂದು ಕಲ್ಪ ಅಂತ ಹೆಸರು. ಒಂದು ಕಲ್ಪವೋ ಅಂಥದ್ದು ಎಷ್ಟೋ ಕಲ್ಪಗಳೋ ಸೇರಿದಾಗ ಬ್ರಹ್ಮನಿಗೆ 1 ದಿನ. ಅಂತಹದ್ದು ಅವನು 100 ವರ್ಷ ಆದ್ಮೇಲೆ ಇನ್ನೊಬ್ಬ ಬ್ರಹ್ಮಪಟ್ಟಕ್ಕೆ ಬರ್ತಾನೆ. ಇದರ ವಿಷಯದಲ್ಲಿ ನಾವು ಪುರಾಣಗಳನ್ನು ಕೇಳ್ತೀವಿ, ಅದು ಬೇರೆ ವಿಷಯ. ನಮಗೆ 1 ವರ್ಷವಾದರೆ ಪಿತೃಸ್ಥಾನದಲ್ಲಿರ್ತಕ್ಕಂಥ ಕೆಲವು ಜೀವಿಗಳು ಪಿತೃಸ್ಥಾನದಲ್ಲಿದೆ, ಪಿತೃಗಳು ಅನ್ನುವಂಥ ಒಂದು ಸ್ಥಿತಿಯಲ್ಲಿದೆ, ಅವರಿಗೆ 1 ದಿನ. ಆದ್ದರಿಂದ ನಾವು ಪ್ರತಿ ವರ್ಷ ಅವರಿಗೆ ಊಟ ಕೊಟ್ರೆ ಅವರಿಗೆ ಪ್ರತಿನಿತ್ಯ ಊಟ ಕೊಟ್ಟಂತೆ. ಈ ಊಟ ಕೊಡುವುದು ಏಕೆ ಅಂತಂದ್ರೆ, ಒಂದು ವೇಳೆ ಅವರು ಮುಂದಿನ ಜನ್ಮಕ್ಕೆ ಈಗಾಗಲೇ ಮನುಷ್ಯ ಜನ್ಮ ಎತ್ತದೆ, ಎಲ್ಲಿಯಾದರೂ ಒಂದು ಕಡೆ ಇದ್ರೆ ಇಲ್ಲಿ ನಾವು ಕೊಡುವಂತಹದ್ದು ಅಲ್ಲಿ ಅವರಿಗೆ ಹೋಗಿ ಮುಟ್ಟುತ್ತೆ. ಯಾರೋ ಒಬ್ರು ಇದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರಂತೆ. ಏನು, ನಾವು ಇಲ್ಲಿ ಕುಳಿತುಕೊಂಡು ಅವರಿಗೆ ಒಂದಷ್ಟು ಅನ್ನ ಹಾಕಿಬಿಟ್ರೆ ಅವರು ಬೇರೆ ಯಾವುದೋ ಲೋಕದಲ್ಲಿದ್ರೆ ಅಲ್ಲಿ ಹೋಗಿ ಮುಟ್ಟುತ್ತೆ ಅಂತಂದ್ರೆ ನಾವು ನಂಬೋದೇ ಹೇಗೆ? ಇದನ್ನು ಕೇಳಿದ ಪ್ರಶ್ನೆ ಸಹಜವಾಗೇ ಇದೆ. ಇಂಥ ಪ್ರಶ್ನೆಗಳು ಕೇಳಬೇಕು, ಕೇಳಬಾರದು ಅಂತಲ್ಲ. ಉತ್ತರ ಕೊಡುವವರು ಬಹಳ ಜಾಣತನದಿಂದ, ಪ್ರಬುದ್ಧತೆಯಿಂದ, ಒಂದು ರೀತಿಯ ಜಾಣ್ಮೆಯಿಂದ ಉತ್ತರ ಕೊಟ್ಟವರು ಅಂಥ ಪ್ರಬುದ್ಧರೇ ಇದ್ರು, ಮಹಾಜ್ಞಾನಿಗಳೇ ಇದ್ರು ಉತ್ತರ ಕೊಟ್ಟವರು. ಅವರು ನೋಡಿ, ನಿಮ್ಮ ಮಗ ಡೆಲ್ಲಿಯಲ್ಲಿದ್ದಾನೆ, ನೀವು ಇಲ್ಲಿದ್ದೀರಿ, ಡೆಲ್ಲಿಯಿಂದ ಅವನು ನಿಮಗೆ ಮನಿ ಆರ್ಡರ್ ಮಾಡ್ತಾನೆ, ಡೆಲ್ಲಿನಲ್ಲಿ ನಮ್ಮ ತಂದೆ ಕೊಟ್ಟುಬಿಡಿ ಅಂತ ಬೆಂಗಳೂರಿನಲ್ಲಿರೋ ನಿಮಗೆ 1,000 ರೂಪಾಯಿ ಕಳಿಸ್ತಾನೆ. ನಿಮ್ಮ ಮಗ ಯಾವ ಯಾವ ನೋಟುಗಳನ್ನ ಅಲ್ಲಿ ಡೆಲ್ಲಿನಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಕೊಟ್ಟರು ಅದೇ ನೋಟುಗಳನ್ನೇ ತಂದಿಲ್ಲಿ ಮುಟ್ಟಿಸ್ತಾರ ನಿಮಗೆ. ಅಲ್ಲಿ 500 ರೂಪಾಯಿ 2 ನೋಟ್ ಕೊಟ್ಟಿದ್ರೆ ಇಲ್ಲಿ 100 ರೂಪಾಯಿ 10 ನೋಟ್ ಕೊಡ್ತಾರೆ, ಅಥವಾ ಅಲ್ಲಿ 100 ರೂಪಾಯಿದವರು 10 ನೋಟ್ ಕೊಟ್ಟಿದ್ರೆ ಇಲ್ಲಿ 500 ರೂಪಾಯಿ. ಒಟ್ಟಿನಲ್ಲಿ ಆ ಮೌಲ್ಯವನ್ನ ನಿಮ್ಗೆ ಇಲ್ಲಿ ಮುಟ್ಟಿಸ್ತಾರೆ. ಒಂದು ಉದ್ದೇಶ ಇಟ್ಕೊಂಡು ಒಂದು ಕಡೆಗೆ ಏನನ್ನೋ ಒಂದನ್ನು ನಾವು ಸಮರ್ಪಣೆ ಮಾಡಿದ್ರೆ, ಯಾವುದನ್ನಾದರೂ ಸಮರ್ಪಣೆ ಮಾಡಿದ್ರೆ ಈ ಜಗತ್ತಿನಲ್ಲಿ ದೊಡ್ಡ ಶಕ್ತಿ ಇದೆ. ಆ ಎಲ್ಲ ಕ್ರಿಯೆಗಳಿಗೆ ತಕ್ಕಂತ ಪ್ರತಿಕ್ರಿಯೆ ಮುಟ್ಟುವಂತೆ ಅದು ನೋಡಿಕೊಳ್ತಾ ಇದೆ. ಇದೇ ನಿಯಮ, ಇದೇ ಧರ್ಮ, ಅಥವಾ ಇದನ್ನೇ ವಿರಾಟ್ ವಿಶ್ವನಾಳ್ತಾ ಇರತಕ್ಕಂಥ ವಿಶ್ವಾಧಿಪತಿ ಪರಮಾತ್ಮ ಪ್ರತಿಯೊಂದು ನಿಯಮಕ್ಕೆ ಅನುಸಾರವಾಗಿ ನಡೀತಾ ಇದೆ. 24 ಗಂಟೆಗೆ ಒಂದು ಸಲ ಭೂಮಿ ಒಂದು ಸುತ್ತ ಬರಲೇಬೇಕು, ಸೂರ್ಯ ಹುಟ್ಟಲೇಬೇಕು, ಸೂರ್ಯ ಇಂಥ ದಿನ ಅಲ್ಲಿ ಮುಳುಗಲೇಬೇಕು. ಪ್ರತಿಯೊಂದು ಎಷ್ಟು ವ್ಯವಸ್ಥಿತವಾಗಿ ಇಡೀ ಜಗತ್ತೇ ನಡೀತಾ ಇರುವಾಗ ನಾವು ಹಾಕುವಂತಹ 1-2 ತುತ್ತು ಅನ್ನ ಮುಟ್ಟಬೇಕಾದ ವ್ಯಕ್ತಿಗೆ ಮುಟ್ಟೋದಿಲ್ಲ ಅಂತಂದ್ರೆ ಏನರ್ಥ? ಖಂಡಿತವಾಗಿಯೂ ಮುಟ್ಟುತ್ತೆ ಅನ್ನುವ ಭಾವನೆ ನಮ್ಮಲ್ಲಿರೋದ್ರಿಂದ ಇದನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಈ ಕ್ಷುದಿರಾಮನಿಗೆ ವಯಸ್ಸಾಯಿತು. ಇನ್ನು ತೀರಿಕೊಂಡಂತಹ ತಂದೆ ತಾಯಂದರಿಗೆಲ್ಲ ಈ ಶ್ರಾದ್ದಾದಿಗಳು ಮಾಡೋದಕ್ಕೆ ಆಗೋದಿಲ್ಲ ಅಂತ ಅವನಿಗೆ ಅನಿಸ್ತಾ ಇದೆ. ಬ್ರಾಹ್ಮಣರಲ್ಲಿ ಇದು ಒಂದು ಸಂಪ್ರದಾಯ ಇದೆ. ಬಹಳ ವಯಸ್ಸಾಗ್ಬಿಟ್ಟು, ಯಾಕೆಂದ್ರೆ ಅದು ಮುಗಿಯೋ ಮಧ್ಯಾಹ್ನ 2 ಗಂಟೆ 3 ಗಂಟೆ ಆಗುತ್ತೆ ಅದು ಮುಗಿಯೋದಕ್ಕೆ. ಅಲ್ಲಿವರೆಗೆ ಏನು ಕೂಡ ತಿನ್ನಬಾರದು, ಕೆಲವರಿಗೆ ಹುಷಾರಿರುವುದಿಲ್ಲ. ಆ ಸಂದರ್ಭದಲ್ಲಿ ಗಯೆಗೆ ಹೋಗಿ, ಗಯಾ ವಿಷ್ಣು ಅಂತ ಒಬ್ಬ ಇದ್ದಾನೆ, ಆ ವಿಷ್ಣುವಿಗೆ ನಾವು ಇದು ಪಿಂಡ ಪ್ರದಾನ ಮಾಡಿಬಿಟ್ರೆ ಇನ್ನು ಮುಂದೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಿರ್ತಕ್ಕಂತಹ ಮಹಾವಿಷ್ಣು ಯಾವ ಲೋಕದಲ್ಲಿ ನಮ್ಮ ಪಿತೃಗಳು ಅಂತಿರ್ತಾರೋ ಏನಿದೆಯೋ ಅವರ ಎಲ್ಲಾದರೂ ಇರಲಿ, ಅವರ ಯೋಗಕ್ಷೇಮವನ್ನ ವಿಶ್ವಾಧಿಪತಿಯಾಗಿರ್ತಕ್ಕಂಥ ಆ ಪರಮಾತ್ಮ ಅಲ್ಲಿ ವಿಷ್ಣು ಅನ್ನುವ ಅಭಿಧಾನದಲ್ಲಿ ಆ ಹೆಸರಿನಲ್ಲಿ ಅಲ್ಲಿ ಕುಳಿತಿದ್ದಾನಲ್ಲ, ಅವನು ಅದನ್ನು ನೋಡ್ಕೊಳ್ತಾನೆ ಎನ್ನುವ ಒಂದು ಸಂಪ್ರದಾಯ ಇರೋದ್ರಿಂದ ನನಗೂ ವಯಸ್ಸಾಯಿತು. ಇನ್ನು ನಾನೆಲ್ಲ ಈ ಶ್ರಾದ್ದಾದಿಗಳನ್ನು ಮಾಡೋದಕ್ಕೆ ಶ್ರದ್ಧೆಯಿಂದ ಮಾಡಬೇಕಾದಿದು, ಹೇಗೋ ಬೇಕಾಬಿಟ್ಟಿ ಮಾಡೋದಲ್ಲ, ಇದು ಮಾಡೋದಕ್ಕಾಗೋದಿಲ್ಲ. ಗಯೆಗೆ ಹೋಗಿ ಪಿಂಡ ಪ್ರದಾನ ಮಾಡ್ತೇನೆ ಅನ್ನುವ ಉದ್ದೇಶ ಇಟ್ಕೊಂಡು ಗಯೆಗೆ ಹೋದ. ಆ ಪಿಂಡ ಪ್ರದಾನಗಳನ್ನೆಲ್ಲ ಮಾಡಿದ. ಸಾಯಂಕಾಲ ಆ ವಿಷ್ಣುವಿನ ದೇವಸ್ಥಾನದ ಅಲ್ಲಿಯೇ ಜಗಲಿ ಮೇಲೆ ಮಲಕೊಂಡಿದ್ದಾನೆ. ರಾತ್ರಿ ಅವನಿಗೆ ಒಂದು ಕನಸು.
ಕನಸಿನಲ್ಲಿ ಭಗವಾನ್ ವಿಷ್ಣು ಇವನ ಎದುರುಗಡೆ ಇವನು ಮಲಗಿರುವ ಹಾಗೇನೆ ಬಹುಶಃ ಇವನ ಒಂದು ದೊಡ್ಡ ಆಸ್ಥಾನ, ವಿಷ್ಣುವಿನ ಒಂದು ಆಸ್ಥಾನ, ಅಲ್ಲಿ ಇವನ ಪಿತೃಗಳು ಇದ್ದಾರೆ. ಇವನ ಪಿಂಡ ಪ್ರಧಾನಿಗಳನ್ನು ಮಾಡಿ ಬಹಳ ಸುಪ್ರೀತರಾಗಿದ್ದಾರೆ. ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿ ಇವರು ನಡೆಸ್ತಾ ಇರತಕ್ಕಂಥ ಶ್ರೇಷ್ಠ ಮಟ್ಟದ ಋಷಿ ಜೀವನದಿಂದ ಆ ವಂಶಕ್ಕೆ ಸೇರಿದ ಎಲ್ಲ ಹಿರಿಯರು ಸುಪ್ರೀತರಾಗಿದ್ದಾರೆ. ನಮ್ಮ ವಂಶದಲ್ಲಿ ಹುಟ್ಟಿದ ಒಬ್ಬ ಮಹಾತ್ಮ ಋಷಿಯಂತೆ ಬದುಕ್ತಾ ಇದ್ದಾನೆ ಅಂತ ಅವರೆಲ್ಲ ಸುಪ್ರೀತರಾಗಿದ್ದಾರೆ. ಇಂಥದ್ದೊಂದು ದೃಶ್ಯ ಕಾಣ್ತಾನೆ. ಆ ದೃಶ್ಯದಲ್ಲಿ ವಿಷ್ಣು ಈ ಕ್ಷುದಿರಾಮನಿಗೆ ಹೇಳ್ತಾನೆ, ಕ್ಷುದಿರಾಮ್, ನಾನು ನಿನ್ನ ಮಗನಾಗಿ ಬರಬೇಕಂತ ಮಾಡಿದ್ದೇನೆ, ನಾನು ನಿನ್ನ ಮಗನಾಗಿ ಹುಟ್ಟಬೇಕಂತ ಮಾಡಿದ್ದೇನೆ. ಆವಾಗ ಕ್ಷುದಿರಾಮ ವಿಶೇಷವಾದ ಒಂದು ಭಕ್ತಿಯಿಂದ, ಭಯಮಿಶ್ರಿತವಾದ, ಗೌರವ ಮಿಶ್ರಿತವಾದಂತಹ ಭಕ್ತಿಯಿಂದ ಹೇಳ್ತಾನೆ, ಹೇ ಪರಮಾತ್ಮ, ಇಂಥದ್ದೊಂದು ನನ್ನ ಮೇಲೆ ಕೃಪೆ ಇಟ್ಟು, ಕರುಣೆ ಇಟ್ಟು, ಇಂತಹ ಒಂದು ಭರವಸೆ ನನ್ನ ಮೇಲೆ ಇಟ್ಟು ನೀನು ಹೇಳಿದೆಯಲ್ಲ, ಇದೇ ಸಾಕು, ನನ್ನ ಜನ್ಮ ಸಾರ್ಥಕವಾಯಿತು. ನೀನು ನನ್ನ ಮಗನಾಗಿ ಹುಟ್ಟಿ ಬರುವುದು ಬೇಡ. ಕಾರಣ ಇಷ್ಟೇ, ನೀನಾದರೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನಾನೊಬ್ಬ ಸಾಮಾನ್ಯ ಮನುಷ್ಯ. ನೀನು ಹುಟ್ಟಿ ಬಂದರೆ ನಾನು ನಿನಗೆ ಊಟ ಮಾಡುವುದಕ್ಕೆ ಏನು ಕೊಡ್ಲಿ? ನಿನ್ನ ನೋಡ್ಕೊಳ್ಳೋದಕ್ಕೆ ನನಗೆ ಸಾಮರ್ಥ್ಯ ಎಲ್ಲಿದೆ? ಅಷ್ಟು ಶಕ್ತಿ ನನಗೆಲ್ಲಿದೆ? ಈ ಕೃಪೆ ಮಾಡಿದೆಯಲ್ಲ, ಇಷ್ಟೇ ಸಾಕು ಅಂತಂತಾರೆ. ಇದು ಕನಸಿನಲ್ಲಿ ನಡೀತಾ ಇರತಕ್ಕಂಥ ಘಟನಾವಳಿ. ಆವಾಗ ವಿಷ್ಣು ಹೇಳ್ತಾನೆ, ನೋಡು, ನೀನು ಏನು ಕೊಟ್ರೆ ನಾನು ಅದನ್ನೇ ತಿಂತೇನೆ, ನೀನು ಏನು ಕೊಟ್ರೆ ಅದರ ಸುಪ್ರೀತನಾಗ್ತೇನೆ. ನಾನು ನಿನ್ನ ಮಗನಾಗಿ ಹುಟ್ಟು ಬರಬೇಕಂತಿದ್ದೇನೆ. ಎರಡನೇ ಸಲವೂ ನಮಗಿಂತಲೂ ಹಿರಿಯರು ದೊಡ್ಡವರು ಆದವರು ಏನಾದರೂ ಹೇಳಿದಾಗ ನಾವು ಒಪ್ಕೊಳ್ಬೇಕು. ಮತ್ತೆ ಮಾತನಾಡುವುದು ಉದ್ದಟತನ. ಮೊದಲನೇ ಸಲ ನಿಮಗೆ ತೊಂದರೆಯಾಗುತ್ತೆ ಅಂತ ನಾನು ಬೇಡ ಅಂತಂದನೆ ಹೊರತು, ಪರಮಾತ್ಮ ನೀನೆಲ್ಲಿ ನಾನೆಲ್ಲಿ, ನೀನೇ ನಿನ್ನ ಹೃದಯ ಪೂರ್ತಿ ಹೃತ್ಪೂರ್ವಕವಾಗಿ ನಾನು ನಿಮ್ಮ ಮನೆಗೆ ಬರ್ತೇನೆ ಅಂತಂದ್ರೆ ನಾನು ಬೇಡ ಅಂತಂದಿದ್ದು ಉದ್ದಟತನದಿಂದ ಅಲ್ಲ, ಆ ಹೇಳುವ ಅಧಿಕಾರ ನನಗಿಲ್ಲ. ಆದ್ರೆ ನೀನು ಯಾರು, ನಾನು ಯಾರು? ನನ್ನ ಮನೆಗೆ ಬಂದ್ರೆ ಎಷ್ಟು ತೊಂದರೆಯಾಗುತ್ತೆ ನಿನಗೆ, ಆದ್ದರಿಂದ ನೀನು ಬೇಡ ಅಂತಂದನೆ ಹೊರತು ಇನ್ಯಾವ ವಿಚಾರವೂ ಇಲ್ಲಿಲ್ಲ ಅನ್ನುವ ಭಾವನೆಯಿಂದಲೇ ಭಕ್ತ ಮಾತಾಡ್ತಾನೆ. ಭಕ್ತನಾದವನು ಇದೇ ಧೋರಣೆಯಲ್ಲಿ ಇರಬೇಕು, ಹೀಗೆಯೇ ಮಾತನಾಡಬೇಕು. ಯಾರು ನಮಗಿಂತ ಹಿರಿಯರು, ಗೌರವಾನ್ವಿತರು ಬಹುಶಃ ನಿಮ್ಮ ಮನೆಗೆ ಬರ್ತೇನೆ ಅಂತಂದ್ರೆ, ನಮ್ಮ ಮನೆಯಲ್ಲಿ ಏನಿದು, ಅದೊಂದು ಬಡವರ ಗುಡಿಸಲು, ನೀವು ಬರುವಂತ ದೊಡ್ಡ ಜಾಗ ಅದು ಅಂತ ಒಮ್ಮೆ ಮಾತಂದ್ರು, ಎರಡನೇ ಸಲ ಬರ್ತೇನೆ ಅಂತಂದ್ರೆ, ಮತ್ತೆ ಎರಡನೇ ಸಲ ಬೇಡ ಅಂತಂದ್ರೆ ನಮಗೇ ನೀವು ಬರೋದು ಬೇಡ ಅಂತ ಮನಸ್ಸಿನ ಒಳಗಡೆ ಇದೆ ಅಂತ ಅರ್ಥ. ಎಲ್ಲ ರಾಮಕೃಷ್ಣ ಪರಮಹಂಸರ ಜೀವನ ನಾವು ನೋಡೋದು ಅಂದ್ರೆ ಒಂದು ಎಜುಕೇಶನ್ ಆಗ್ತಾ ಇದೆ, ಒಂದು ಸಂಸ್ಕೃತಿ, ಒಂದು ಮಹಾತ್ಮನ ಜೀವನ, ಒಂದು ಮಹಾ ಮನೆ ಹೇಗಿರುತ್ತೆ, ಯಾವ ಮನೆಯಲ್ಲಿ ಆನಂದ ತುಂಬಿ ತುಳುಕಾಡ್ತಾ ಇರುತ್ತೋ, ನಲಿವು ದೇವಲೋಕದಂತೆ ಎಲ್ಲಿ ಆನಂದ ಹರಿತಾ ಇರುತ್ತೋ ಆ ಮನೆಯಲ್ಲಿ ವಾತಾವರಣ ಹೇಗಿರುತ್ತೆ, ಇದೆಲ್ಲ ತಿಳ್ಕೊಳ್ಳುವಂತ ಒಂದು ಶೈಕ್ಷಣಿಕ ಕಾರ್ಯಕ್ರಮ ಮಹಾತ್ಮರ ಜೀವನದ್ದು. ರಾಮಕೃಷ್ಣರಾಗಲಿ ಯಾರೇ ಆಗಲಿ, ಇವ್ರ ವಿಷಯ ಹೇಳ್ತಾ ಇದ್ದೀವಿ ಅಂತ ನಾನು ರಾಮಕೃಷ್ಣ ಅಂತೇನೆ. ಯಾವ ಮಹಾತ್ಮರ ಮನೆಗಳು ಹಾಗೆ ಇರುತ್ತೆ, ಯಾವ ಮಹಾತ್ಮರ ಜೀವನಗಳು ಹಾಗೆ ಇರುತ್ತೆ. ಸರಿ, ಎರಡನೇ ಮಾತು ಇಲ್ಲ, ನಾನು ಹುಟ್ಟಿ ಬರ್ತೇನೆ. ಒಂದು ಸಲ ರಾಧೆ ಕೃಷ್ಣ ಇನ್ನೊಬ್ಬ ಗೋಪಿಯ ಮನೆಗೆ ಹೋಗ್ಬಿಡ್ತಾನೆ. ಸಾಮಾನ್ಯವಾಗಿ ಅವನು ರಾಧೆ ಮನೆಗೆ ಬರಬೇಕು. ಬೃಂದಾವನಕ್ಕೆ ಬಂದಾಗೆಲ್ಲ ರಾಧೆ ಮನೆಗೆ ಅವನು ಬರಬೇಕು. ಇನ್ನೊಂದು ಗೋಪಿಯ ಮನೆಗೆ ಹೋಗ್ಬಿಟ್ಟ. ಇಲ್ಲಿ ರಾಧೆಗೆ ಬಹಳ ಮನಸ್ಸಿಗೆ ಬೇಜಾರಾಯಿತು, ಕಣ್ಣೀರು ಹಾಕೊಂಡು ಅಳ್ತಾ ಇದ್ಲು. ಆವಾಗ ರಾಧೆಯ ಸಖಿ ಹೇಳ್ತಾಳೆ, ರಾಧಾ, ಕೃಷ್ಣ ನಿನಗೊಬ್ಬಳಿಗೆ ಸೇರಿದವನಲ್ಲ, ಅವನು ಎಲ್ಲರಿಗೂ ಸೇರಿದವನು. ನಿನಗ್ಯಾಕಿಂತ ಹೊಟ್ಟೆ ಕಿಚ್ಚು? ಅವಳ ಮನೆಗೆ ಹೋದ್ರೆ ನಿನಗೇನು ತೊಂದರೆ ಆಯಿತು? ಆವಾಗ ರಾಧೆ ಹೇಳ್ತಾಳೆ, ನಾವೆಲ್ಲ ಗಮನಿಸಬೇಕಾದ ವಿಷಯ ನೋಡು, ನನ್ನ ಮನೆಗೆ ಬರಲಿಲ್ಲ ಅಂತ ನನಗೇನೋ ದುಃಖವಾಗ್ತಾ ಇಲ್ಲ. ಆದರೆ ಕೃಷ್ಣನ ಅಂತಸ್ತಿಗೆ ಸರಿಯಾದ ರೀತಿಯಲ್ಲಿ ಉಪಚರಿಸುವುದು ಅವಳಿಗೆ ಗೊತ್ತಿಲ್ಲ. ಅವನು ಯಾವ ಮಟ್ಟದವನು, ಅವನನ್ನು ಯಾವ ರೀತಿಯಲ್ಲಿ ಉಪಚರಿಸಬೇಕು ಅನ್ನುವಂಥದ್ದು ಅವಳಿಗೆ ಗೊತ್ತಿಲ್ಲ. ಅವನ ಮಟ್ಟ, ಅವನ ಅಂತಸ್ತು ಗೊತ್ತಿಲ್ಲದ ಅವಳು ಅವನಿಗೆ ಅಪಚಾರವಾಗಬಹುದು. ಅವಳ ಮನೆಗೆ ಅವನು ಹೋಗಿದ್ದರಿಂದ ಅವನಿಗೆ ಅಪಚಾರವಾಗಬಾರದು. ಅವನಿಗೆ ಏನ್ ಸಲ್ಲಬೇಕು, ಹೇಗೆ ಸಲ್ಲಬೇಕು, ಅದೆಲ್ಲ ಅದೇ ಸಲ್ಲಬೇಕು, ಆ ಮಟ್ಟದಲ್ಲಿಯೇ ಸಲ್ಲಬೇಕು. ಇದನ್ನು ನೆನೆಸ್ಕೊಂಡು, ಓ ಕೃಷ್ಣ, ನಿನಗೆ ಅಪಚಾರವಾದ್ರೆ ಹೇಗೆ ಅಂತ ನನ್ನ ಮನಸ್ಸಿಗೆ ಒಂದು ನೋವು ಬರ್ತಾ ಇದೆಯಾ ಹೊರತು ನನ್ನ ಮನೆ ಅಲ್ಲ, ಯಾರ ಮನೆಗೆ ಹೋದ್ರೂ ಕೂಡ ಅದು ಸರಿಯೇ. ನನಗೆ ಅವನ ಹಿತ ಬೇಕಾಗಿದೆಯೇ ಹೊರತು ನನ್ನ ಹಿತ, ನನ್ನ ಸಂತೋಷ ಎಂದೋ ಅವನ ಹಿತದಲ್ಲಿ ಲೀನವಾಗಿ ಹೋಗಿದೆ, ಮಗ್ನವಾಗಿ ಹೋಗಿದೆ. ಪ್ರತ್ಯೇಕವಾಗಿ ನನ್ನ ಸಂತೋಷ ಅಂತ ಇಲ್ವೇ ಇಲ್ಲ. ಅವನ ಸಂತೋಷವೇ ನನ್ನ ಸಂತೋಷ. ಯಾವುದೇ ಭಕ್ತಿಮತಿ ಸಂಪೂರ್ಣವಾಗಿ ಶರಣಾಗತನಾದವನು, ಭಗವಂತನಲ್ಲಿ ಶರಣಾಗತನಾದವನು, ಪ್ರಭು ನೀನು ಎರಡನೇ ಸಲವೂ ನನ್ನ ಮನೆಗೆ ಬರ್ತೇನೆ ಅಂತಂದ್ರೆ ನಿನ್ನ ಇಚ್ಛೆ, ನಿನ್ನ ಚಿತ್ತ, ನನ್ನದೇನಿದ್ರಲ್ಲಿ ಅನ್ನುವ ಭಾವನೆಯಲ್ಲೇ ಬದುಕ್ತಾನೆ. ಆದ್ದರಿಂದ ಕ್ಷುದಿರಾಮ ಸುಮ್ಮನೆ ಇದ್ಬಿಟ್ಟ. ಇದೇ ವೇಳೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಸಾಯಂಕಾಲ, ಆವತ್ತು ಅಥವಾ ಅದರ ಹಿಂದಿನ ದಿನವೋ ಸಾಯಂಕಾಲ
ಯಾವ ಮಹಾತಾಯಿಯ ಹೊಟ್ಟೆಯಲ್ಲಿ ರಾಮಕೃಷ್ಣರು ಹುಟ್ಟಬೇಕಾಗಿತ್ತು ಅವಳು ಚಂದ್ರಮಣಿ ದೇವಿ ಅಂತ ಹೇಳಿ ಅವಳು ಊರಿನಲ್ಲಿದ್ದಂತ ಶಿವ ದೇವಸ್ಥಾನಕ್ಕೆ ಸಾಯಂಕಾಲ ಹೋಗಿದ್ಲು. ಆಕೆ ಕ್ಷುದಿರಾಮನಿಗೆ ಹೇಳಿ ಮಾಡಿಸಿದಂತ ಸಾಧ್ವಿ. ಇಲ್ಲ ಅಂತಂದ್ರೆ ಆಸ್ತಿ ಕಳ್ಕೊಂಡು ಮನೆ ಮಠ ಎಲ್ಲ ಕಳ್ಕೊಂಡು ಗಂಡನಾದವನು ಮನೆಯಿಂದ ಆಚೆ ಬರ್ತಾ ಇರ್ಬೇಕಾದ್ರೆ ಸುಮ್ಮನೆ ಕೂತ್ಕೊಳ್ತಿದ್ಲ, ಗ್ರಹಚಾರ ಬಿಡಿಸ್ಬಿಡ್ತಿದ್ಲ. ನಮ್ಮ ಅನುಭವಗಳನ್ನ ನಾವು ನೋಡಲ್ವಾ? ಆದರೆ ಸಾಧ್ವಿ ಅವಳು ಗಂಡನ ಹೆಜ್ಜೆಯಲ್ಲಿಯೇ ನನ್ನ ಹೆಜ್ಜೆ. ಅವನೇನು ತನ್ನ ಸ್ವಾರ್ಥಕ್ಕೋಸ್ಕರ ಅವನೇನು ಮಾಡಲಿಲ್ಲ, ಯಾವುದೋ ಮಹಾತತ್ವಕ್ಕೋಸ್ಕರ ಬದ್ಧನಾಗಿ ಅವನು ಈ ದಾರಿಯಲ್ಲಿ ನಡೀತಾ ಇದ್ದಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಸ್ತ್ರೀಯರಲ್ಲಿ ಎರಡು ರೀತಿ, ವಿದ್ಯಾಮಾಯೆ ಅವಿದ್ಯಾಮಾಯೆ. ವಿದ್ಯಾಮಾಯೆ ಅಂತಂದ್ರೆ ಗಂಡನಾದವನು ಎಂದಿಗೂ ತಪ್ಪು ದಾರಿಗೆ ಹೋಗದಂತೆ ಒಂದು ರೀತಿಯಲ್ಲಿ ಅವನ ಮೇಲೆ ಕಡಿವಾಣ ಹಾಕಿ ಅವನನ್ನು ತಿದ್ದಿ ಅಪ್ಪಿತಪ್ಪಿಯೋ ಕೆಟ್ಟ ಮಾರ್ಗಕ್ಕೆ ಹೋಗದಂತೆ ನೋಡಿಕೊಳ್ತಾಳೆ. ತುಳಸಿದಾಸನ ಹೆಂಡತಿ, ಪುರಂದರದಾಸನ ಹೆಂಡತಿ, ಇವರೆಲ್ಲರೂ ಈ ಕಡೆಯವರು. ತುಳಸಿದಾಸನ ಹೆಂಡತಿ, ತುಳಸಿದಾಸ ಅದು ಏನು ಹೆಂಡತಿಯ ಮೋಹ ಅಂತಂದ್ರೆ ಬಹುಶಃ ಎರಡನೇ ತುಳಸಿದಾಸ ಇಲ್ಲಿವರೆಗೂ ಹುಟ್ಟಿಲ್ಲ, ಮುಂದೆ ಹುಟ್ಟೋದೂ ಇಲ್ಲ. ಹೆಂಡತಿಯ ಮೋಹದ ಪ್ರಶ್ನೆ ಬಂದ್ರೆ ಆವತ್ತಿನಿಂದ ಇವತ್ತಿನವರೆಗೆ ಇವನಷ್ಟು ಸಾಧಿಸಿದವರು ಆ ದಿಟ್ಟಿನಲ್ಲಿ ಇನ್ಯಾರೂ ಇಲ್ಲ. ಅಂಥ ಮೋಹ ಹೆಂಡತಿಯ ಮೇಲೆ. ಆ ಮೋಹಕ್ಕೆ ಬೇಸತ್ತೆ ಹೆಂಡತಿ ಹೇಳಿದ್ಲು, ಏನಿದೆ ಅಂತ ನನ್ನ ಮೇಲೆ ಸಾಯ್ತೀಯ ನೀನು, ನನ್ನಲ್ಲಿ ಏನಿದೆ ಅಂತ ಹೀಗೆ ನನ್ನ ವಿಷಯದಲ್ಲಿ ಬಾಯಿ ಬಿಡ್ತೀಯ. ನನ್ನ ಮೇಲೆ ಇರತಕ್ಕಂಥ ಆಕರ್ಷಣೆಯಲ್ಲಿ ಒಂದು ಕನಿಷ್ಠ ಮಾತ್ರ ರಾಮಚಂದ್ರನ ಮೇಲೆ ಇದ್ದಿದ್ರೆ, ಶ್ರೀರಾಮನ ಮೇಲೆ ಇದ್ದಿದ್ರೆ ನಿನ್ನ ಜನ್ಮ ಸಾರ್ಥಕವಾಗ್ತಿತ್ತಲ್ಲ. ಆವಾಗ ಅವನ ಕಣ್ಣು ತೆರೆಯಿತು, ಹೌದಲ್ಲ ಅಂತ ಯೋಚನೆ ಮಾಡಿದ. ಮುಂದೆ ಪರಮ ರಾಮಭಕ್ತನಾದ ಉದ್ಧಾರವಾದ ಪುರಂದರದಾಸಂದು ಹಾಗೇನೆ. ಪುರಂದರದಾಸರು ಹಾಡ್ತಾರೆ, ಆ ಹೆಂಡತಿ ಸಂತತಿ ಸಾವಿರವಾಗಲಿ. ಯಾವ ಹೆಂಡತಿ ನನಗೆ ಬುದ್ಧಿ ಕಲಿಸಿದ್ಲೋ, ಅಯೋಗ್ಯನಾಗಿದ್ದಂತಹ ನನ್ನನ್ನ, ಈ ನಿಷ್ಪ್ರಯೋಜಕವಾದ 3 ದಿನದ ಈ ಪ್ರಪಂಚಕ್ಕೆ ಜೋತು ಬಿದ್ದುಕೊಂಡಿದ್ದಂತಹ ನನ್ನನ್ನ ಪರಮ ಪುರುಷನ ಕಡೆಗೆ ನನ್ನ ಗಮನ ಹರಿಯುವಂತೆ ಯಾವ ಹೆಂಡತಿ ಮಾಡಿದ್ಲೋ ಅವಳ ಸಂತತಿ ಸಾವಿರವಾಗಲಿ. ಅವಳಿಗೆ ನಮಸ್ಕಾರ ಅಂತ ಹೇಳಿರಬಹುದು. ಅವಳಿನ ಒಂದು ನಮಸ್ಕಾರ ಅಲ್ಲ, ಅಂತಹ ಮಹಾತಾಯಂದರಿಗೆ ಕೋಟಿ ನಮಸ್ಕಾರ ಸಲ್ಲಬೇಕು. ಯಾವುದೇ ಮನೆಗೆ ಬರುವಂತಹ ಪತ್ನಿ, ಮನೆಗೆ ಒಳಗಡೆ ಬರುವ ಕುಲ ವಧು, ಅವಳಿಗೆ ಇಂಥ ದೊಡ್ಡ ಕರ್ತವ್ಯ ಇದೆ. ಆ ಮನೆಯಲ್ಲಿರ್ತಕ್ಕಂಥ ಪುರುಷರು ಅಪ್ಪಿ ತಪ್ಪಿಯೋ ಕೆಟ್ಟ ಮಾರ್ಗಕ್ಕೆ ಹೋಗದಂತೆ ಅವರ ಮೇಲೆ ಕಡಿವಾಣ ಹಾಕಬೇಕಾದ ದೊಡ್ಡ ಜವಾಬ್ದಾರಿ ಪ್ರತಿ ಮನೆಯಲ್ಲಿರ್ತಕ್ಕಂಥ ಸ್ತ್ರೀಯರದು. ಆ ಜವಾಬ್ದಾರಿ ಸ್ತ್ರೀಯರದು. ನಾನು ಹೇಳ್ತಾ ಇರ್ತೇನೆ, ಪ್ರತಿ ಪುರುಷನು ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಸ್ತ್ರೀಯ ಪ್ರಭಾವದಲ್ಲಿ ಇರ್ತಾನೆ. ಮಗನಾಗಿ ತಾಯಿಯ ಪ್ರಭಾವದಲ್ಲಿ, ಪತಿಯಾಗಿ ಪತ್ನಿಯ ಪ್ರಭಾವದಲ್ಲಿ, ಇಲ್ಲ ಇನ್ಯಾವುದೋ ಒಂದು ಪ್ರಭಾವದಲ್ಲಿ, ತಂದೆಯಾಗಿ ಪತ್ನಿಯ ಪ್ರಭಾವದಲ್ಲೋ, ಮಗಳ ಪ್ರಭಾವದಲ್ಲೋ, ಸೋದರಿಯ ಪ್ರಭಾವದಲ್ಲೋ, ಪ್ರತಿ ಪುರುಷನ ಮೇಲೂ ಯಾವುದೋ ಒಂದು ರೀತಿಯಲ್ಲಿ ಒಬ್ಬಳು ಸ್ತ್ರೀ ತನ್ನ ಪ್ರಭಾವವನ್ನು ಬೀರುವ ಸಾಮರ್ಥ್ಯವನ್ನು ಇಟ್ಕೊಂಡಿರ್ತಾಳೆ. ಆ ಸ್ತ್ರೀಯಾದವಳು ಆ ಜವಾಬ್ದಾರಿಯನ್ನು ಅರಿತು ಯಾವ ಪುರುಷ ತನ್ನ ಪ್ರಭಾವದಲ್ಲಿದ್ದಾನೋ ಅವನು ಅಪ್ಪಿತಪ್ಪಿಯೋ ಕೆಟ್ಟ ಮಾರ್ಗಕ್ಕೆ ಹೋಗದಂತೆ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಇವತ್ತಿನ ನರಕ ನಮ್ಮ ದೇಶ ಆಗಿದೆಯಲ್ಲ, ಈ ರೀತಿಯ ನರಕ ಆಗ್ತಾ ಇತ್ತೇ? ಇದು ಒಂದು ದೊಡ್ಡ ಪ್ರಶ್ನೆ. ಎಲ್ಲ ಸ್ತ್ರೀಯರು ಗಮನಿಸಬೇಕು ಇದನ್ನ. ಹೀಗೆ ಈ ಸ್ತ್ರೀ ರಾಮಕೃಷ್ಣ ಪರಮಹಂಸರ ತಾಯಿ ಅವರ ತಂದೆಗೆ ಹೇಳಿ ಮಾಡಿಸಿದಂತವಳು. ಇಲ್ಲದೆ ಹೋದರೆ ಅಂತಹ ಮಹಾತ್ಮ ಹೊಟ್ಟೆಯಲ್ಲಿ ಹೇಗೆ ಹುಟ್ಟುತ್ತಾನೆ? ಸಾಯಂಕಾಲ ಶಿವ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಎಲ್ಲ ಕೆಲಸ ಮುಗಿಸಿ ಸಾಯಂಕಾಲ ಹೊತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ದಾಳೆ. ಒಮ್ಮೆಲೆ ಅವಳಿಗೆ ಮೂರ್ಛೆ ಬಂದಂತೆ ಆಗಿ ತಲೆ ಒಂದು ರೀತಿಯಲ್ಲಿ ಭೂಮಿಯೇ ತಿರುಗಿದಂತಾಗಿ ಬೀಳುವ ಸ್ಥಿತಿಯಲ್ಲಿದ್ದಾಗ ಪಕ್ಕದಲ್ಲಿದ್ದಂತ ಅವಳ ಸಖಿ, ಅವಳ ಹೆಸರು ಧನಿ ಅಂತ ಹೇಳಿ, ಅವಳು ಹಿಡ್ಕೊಂಡಿದ್ದಾಯಿತು. ಅವಳನ್ನು ತೊಡೆ ಮೇಲೆ ಮಲಗಿಸಿಕೊಂಡು ಶೈತ್ಯೋಪಚಾರ ಎಲ್ಲ ಮಾಡಿ ಅವಳಿಗೆ ಪ್ರಜ್ಞೆ ಬಂತು. ಪ್ರಜ್ಞೆ ಬಂದ ಮೇಲೆ ಅವಳಿಗೆ ಆದಂತ ತನ್ನ ಅನುಭವವನ್ನ ಹೇಳ್ತಾಳೆ. ಅವಳು ತಾನು ಶಿವನ ಮುಂದೆ ಕೈ ಮುಗಿದು ಕಣ್ಣು ಮುಚ್ಚಿಕೊಂಡು ಭಾವಪರವಶಳಾಗಿ ಪ್ರಾರ್ಥನೆಯಲ್ಲಿದ್ದಾಗ ಒಂದು ದರ್ಶನ ಕಂಡೆ. ಅದನ್ನು ನನಗೆ ತಡೆಯುವುದಕ್ಕೆ ಆಗಲಿಲ್ಲ, ತಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಆದ್ದರಿಂದ ಈ ಸ್ಥಿತಿಯಾಯಿತು. ಏನದು? ಆ ಶಿವಲಿಂಗದಿಂದ ಒಮ್ಮೆಲೆ ದಿವ್ಯ ಜ್ಯೋತಿಯ ಒಂದು ಪ್ರವಾಹವೇ ಒಮ್ಮೆಲೆ ಹರಿದು ಅವಳ ಹೊಟ್ಟೆಯನ್ನು ಪ್ರವೇಶ ಮಾಡಿದಂತೆ ಅವಳಿಗೆ ಅನುಭವ ಆಯಿತು. ಆ ಅನುಭವ ತಕ್ಷಣ ಅವಳಿಗೆ ಅನಿಸುತ್ತೆ, ನಾನು ಗರ್ಭಿಣಿಯಾಗಿದ್ದೇನೆ. ಆ ಗಯೆಯಿಂದ ಬಂದಂತಹ ಗಂಡ ಕ್ಷುದಿರಾಮ ಮನೆಗೆ ಬಂದಾಗ ತನ್ನ ಅನುಭವವನ್ನು ಹೇಳ್ಕೊಳ್ತಾಳೆ. ನೋಡಿ, ಸಾಯಂಕಾಲ ಶಿವ ದೇವಸ್ಥಾನಕ್ಕೆ ಹೋದಾಗ ಇಂಥದ್ದೊಂದು ಅನುಭವವಾಯಿತು. ಶಿವನಿಂದ ಒಂದು ಬೃಹತ್ತಾದಂತಹ ಬೆಳಕಿನ ಒಂದು ದೊಡ್ಡ ಪ್ರವಾಹವೇ ಹರಿದು ಬಂದಂತಾಗಿ ಒಂದು ಕಿರಣ ನನ್ನ ಹೊಟ್ಟೆಯನ್ನು ಪ್ರವೇಶ ಮಾಡಿದೆ. ಅಂದಿನಿಂದ ನಾನು ಗರ್ಭವತಿಯಾಗಿದ್ದೇನೆ ಅಂತ ನನಗೆ ಅನಿಸ್ತಾ ಇದೆ. ತಕ್ಷಣವೇ ಕ್ಷುದಿರಾಮ್ ಹೇಳ್ತಾನೆ, ಚಂದ್ರ,
ನೋಡು, ನನಗೂ ಕೂಡ ಇಂಥದ್ದೇ ಅನುಭವ ಆಯಿತು. ಗಯೆಯ ವಿಷ್ಣು ನಿನ್ನ ಮಗನಾಗಿ ಬರ್ತೇನೆ ಅಂತ ಹೇಳಿದ್ದಾನೆ. ಬಹುಶಃ ಈ ಸಲ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗು ಯಾವುದೋ ಮಹಾತ್ಮನಿರಬೇಕು ಅಂತ ಕಾಣುತ್ತೆ. ಆದರೆ ಇದನ್ನು ಯಾರಿಗೂ ಹೇಳಬೇಡ ಅಂತ ಸಾಮಾನ್ಯವಾಗಿ ಅವಾಗವಾಗ ಬಹುಶಃ ಪತ್ನಿಯರಿಗೆ ಹೀಗೆ ಹೇಳ್ತಾ ಇರಬೇಕು, ಯಾರಿಗೂ ಹೇಳಬೇಡ. ಅವ್ರು ಹೇಳೋದೇನೋ ಹೇಳ್ತಾರೆ, ಆದ್ರೆ ಇವರು ಎಷ್ಟು ಮಾತ್ರ ಯಾರಿಗೂ ಹೇಳಿದ್ರೆ ಸುಮ್ಮನೆ ಇರ್ತಾರೋ ಅವರವರ ಮನೆಯವರಿಗೆ ಗೊತ್ತು. ಆ ಒಟ್ಟಿನಲ್ಲಿ ಲೋಕ ರೂಢಿಯಂತೆ ಕ್ಷುದಿರಾಮನು ಕೂಡ ಬಹುಶಃ ಪತ್ನಿಗೆ ಹೇಳಿದ್ದಾನೆ, ಇದನ್ನು ಯಾರಿಗೂ ಹೇಳಬೇಡ. ಶ್ರೀರಾಮಕೃಷ್ಣರ ಜೀವನವನ್ನು ನಾವು ನೋಡ್ತಾ ಬಂದ್ರೆ, ತಂದೆಯಿಂದ ವಿಷ್ಣುವಿನ ಅಂಶ, ತಾಯಿಯಿಂದ ಶಿವನ ಅಂಶ ಎರಡೂ ಸೇರಿ ಮುಂದೆ ಬಂದಂತಹ ಈ ಪರಮ ಪುರುಷ, ಇವನಲ್ಲಿ ಮುಂದೆ ಅವರ ಜೀವನ ನಾವು ನೋಡ್ತಾ ಬಂದ್ರೆ, ಈ ಕಡೆ ಶೈವ ಸಂಪ್ರದಾಯದವರು, ಆ ಕಡೆ ವೈಷ್ಣವ ಸಂಪ್ರದಾಯದವರು, ಈ ಕಡೆ ಶಾಕ್ತ ಸಂಪ್ರದಾಯದವರು, ಇವರೆಲ್ಲರೂ ಕೂಡ ಇವರು ನಮ್ಮ ಸಂಪ್ರದಾಯಕ್ಕೆ ಸೇರಿದವರು, ಇವರು ನಿಜವಾಗಲೂ ನಮ್ಮವರೇ ಅಂತ ಪ್ರಾಮಾಣಿಕವಾಗಿ ಅವರನ್ನು ಒಪ್ಪಿಕೊಂಡ್ರು. ಏಕೆಂದ್ರೆ ಅವರ ರಕ್ತದಲ್ಲಿಯೇ, ಅವರ ಹುಟ್ಟಿನಲ್ಲಿಯೇ ಎಲ್ಲ ಸಂಪ್ರದಾಯಗಳ ಸಂಪೂರ್ಣವಾದಂತಹ ಸಾರ ಅವರಲ್ಲಿ ಘನೀಭವಿಸಿತ್ತು. ಆ ಸಾರವೇ ಮೂರ್ತಿವೆತ್ತಂತೆ ಶ್ರೀರಾಮಕೃಷ್ಣನಾಗಿದ್ದರು. ಆಧ್ಯಾತ್ಮ ರಾಮಾಯಣ ಅಂತ ಒಂದಿದೆ. ಈ ಆಧ್ಯಾತ್ಮ ರಾಮಾಯಣದಲ್ಲಿ ರಾಮನಿಗೆ ಏನು ಹೆಸರಿಡಬೇಕು, ಕೌಸಲ್ಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಹುಡುಗ, ಈ ಮಗುವಿಗೆ ಯಾವ ಹೆಸರಿಡಬೇಕು ಅಂತ ಗುರುಗಳಾಗಿದ್ದಂತಹ ವಶಿಷ್ಠರಿಗೆ ದಶರಥ ಕೇಳ್ತಾನೆ. ಗುರುಗಳೇ, ಸಾಮಾನ್ಯವಾಗಿ ಮಕ್ಕಳಿಗೆ ಹೆಸರಿಡುವಾಗ ಗುರುಗಳನ್ನು ಕೇಳ್ತಾರೆ, ಯಾವ ಹೆಸರಿಡೋಣ? ವಶಿಷ್ಠ ದೊಡ್ಡ ತಪಸ್ವಿ, ಅವನಿಗೆ ಎಷ್ಟೋ ಸಲ ಬಹುಶಃ ವಿಷ್ಣುವಿನ ದರ್ಶನ ಆಗಿರಬೇಕು, ಎಷ್ಟೋ ಸಲ ಶಿವನ ದರ್ಶನ ಆಗಿರಬೇಕು. ಆದ್ದರಿಂದ ವಶಿಷ್ಠ ಅವನು ರಾಮನನ್ನು ನೋಡ್ತಾನೆ. ಒಂದು ಕಡೆಯಿಂದ ನೋಡಿದರೆ ಅವನು ವಿಷ್ಣು ಇದ್ದ ಹಾಗಿದ್ದಾನೆ, ಇನ್ನೊಂದು ಕಡೆಯಿಂದ ನೋಡಿದರೆ ಶಿವ ಇದ್ದ ಹಾಗೆ ಇದ್ದಾನೆ. ಶಿವನ ಹೆಸರು ನೀಡೋಣ, ಆ ಪ್ರಧಾನವಾಗಿ ಅವನ ಹೆಸರು ಬರುವಂತೆ ನೋಡೋಣ ಅಂತಂದ್ರೆ ವಿಷ್ಣುವಿನ ಅಂಶವನ್ನು ಪಕ್ಕಕ್ಕಿಡುವ ಹಾಗಿಲ್ಲ. ಹೋಗಲಿ, ವಿಷ್ಣುವಿನ ಹೆಸರು ನೀಡೋಣ ಅಂತಂದ್ರೆ ಶಿವನ ಅಂಶವನ್ನು ಪಕ್ಕಕ್ಕಿಡುವ ಹಾಗಿಲ್ಲ. ಕೊನೆಗೆ ವಶಿಷ್ಠ ಬಹಳ ಬುದ್ಧಿವಂತ. ರಾಮ ಅಂದ್ರೆ ರಮ್ಯವಾಗಿ ಕಾಣುವವನು ಅಂತ. ಯಾರು ಬಹಳ ರಮ್ಯನಾಗಿದ್ನೋ ರಾಮ ಅನ್ನುವ ಪದಕ್ಕೆ ಅರ್ಥ ಅದು. ನೋಡುವುದಕ್ಕೆ ರಾಮಚಂದ್ರ ಬಹಳ ರಮ್ಯ, ಮಹಾಸ್ಫುರದ್ರೂಪಿ ರೂಪದಲ್ಲಿ ರಾಮ ಅಂತಲೇ ಮಾತಿದೆ. ವಾದಿರಾಜರು ಒಂದು ಪದ್ಯ ಕಟ್ಟಿದ್ದಾರೆ, ಒಂದು ಹಾಡು ಕಟ್ಟಿದ್ದಾರೆ. ಅದರಲ್ಲಿ ಹೇಳ್ತಾರೆ ಅವರು, ಏನೋ ಅಹಂಕಾರಿಗಳಾದಂತಹ ಜನರಿಗೆ ಹೇಳ್ತಾರೆ, ಏನು ಇಷ್ಟು ಅಹಂಕಾರ ಪಟ್ಟಿದೆಯಲ್ಲ, ರೂಪದಲ್ಲಿ ರಾಮನ ನೀನು ಅಂತ ಹಲವಾರು ಬರುತ್ತೆ, ಅದರಲ್ಲಿ ರೂಪದಲ್ಲಿ ರಾಮನು ನೀನು ಅಂತ ಬರುತ್ತೆ. ಹೀಗೆ ಈ ರಾಮನಿಗೆ ಯಾವ ಹೆಸರಿಡಬೇಕು ಅನ್ನುವ ಜಿಜ್ಞಾಸೆ ವಶಿಷ್ಠ ತಲೆಯಲ್ಲಿ ಬಂದಾಗ, ಎರಡನ್ನೂ ಸೇರಿಸಿ ಒಂದು ಹೆಸರಿಡೋಣ. ಆ ಕಡೆ ನಾರಾಯಣನ ಅಂಶ, ಈ ಕಡೆ ಶಿವನ ಅಂಶ, ಎರಡನ್ನೂ ಸೇರಿಸಿ ಒಂದು ಹೆಸರಿಡೋಣ ಅಂತ ಯೋಚನೆ ಮಾಡಿದ. ಆಧ್ಯಾತ್ಮ ರಾಮಾಯಣದಲ್ಲಿ ಬರುತ್ತೆ ಇದು. ನಾರಾಯಣಾಯ ಅನ್ನುವ ಪದದ 5 ಅಕ್ಷರಗಳ ಒಂದು ಪದದ 2ನೇ ಅಕ್ಷರವನ್ನು ತಗೊಂಡ್ರಂತೆ. ಹಾಗೇನೆ ನಮ ಶಿವಾಯ ಅನ್ನುವ 5 ಅಕ್ಷರಗಳಲ್ಲಿ ಆ 2ನೇ ಅಕ್ಷರವನ್ನು ತಗೊಂಡು ನಾರಾಯಣಾಯ ಅನ್ನೋದ್ರಿಂದ ರಾ ಅನ್ನೋದನ್ನ, ನಮ ಶಿವಾಯ ಅನ್ನೋದನ್ನ ಮಾ ತಗೊಂಡು ರಾಮ ಅಂತ ಹೆಸರಿಟ್ರು ಅಂತ ಅಧ್ಯಾತ್ಮ ರಾಮಾಯಣದಲ್ಲಿ ಬರುತ್ತೆ. ಇದು ಈ ವೈಷ್ಣವ ಸಂಪ್ರದಾಯಗಳು, ಶೈವ ಸಂಪ್ರದಾಯಗಳು ಇವೆಲ್ಲ ಬಹಳ ಅರ್ಥಪೂರ್ಣವಾಗಿ ನಮ್ಮ ಋಷಿಗಳು ಮಾಡಿದ್ದು. ವ್ಯಾಸರು ಇದಕ್ಕೆ ಬಹಳ ಅರ್ಥ ಕೊಟ್ಟು ಪುರಾಣಗಳನ್ನು ಬರೆದರು. ಎಷ್ಟು ಅರ್ಥ ಇದೆ, ಆದರೆ ಎಷ್ಟು ಅರ್ಥ ಇದ್ರೇನಂತೆ ನಾವು ಅದಕ್ಕೆ ತಪ್ಪರ್ಥಗಳನ್ನು ಕೊಟ್ಟು ಬಿಡ್ತೇವೆ. ಆದ್ದರಿಂದ ಯಾವ ಪರಮಾತ್ಮ ವಿಶೇಷವಾಗಿ ಭಕ್ತ ಜನರ ಒಂದು ಮಾರ್ಗದರ್ಶನ, ಭಕ್ತ ಜನರಿಗೆ ಮಾರ್ಗದರ್ಶನ ಕೊಡಬೇಕಾಗಿದೆ, ಭಕ್ತ ಜನರಿಗೆ ತಿಳುವಳಿಕೆ ಕೊಡಬೇಕಾಗಿದೆ, ಮತ್ತೆ ಮತ್ತೆ ಹುಟ್ಟಿ ತನ್ನ ಜೀವನದ ಮೂಲಕ, ತನ್ನ ಉಪದೇಶಗಳ ಮೂಲಕ ಜನರಿಗೆ ತಿದ್ದುತ್ತಾ ಬರ್ತಾನೆ. ಶ್ರೀರಾಮಕೃಷ್ಣರ ಜೀವನ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ, ಏನು ಆ ಕಡೆಯಿಂದ ವಿಷ್ಣು ತಂದೆಯ ರೂಪ, ತಂದೆಯ ಮಾರ್ಗವಾಗಿ, ತಾಯಿಯ ಮೂಲಕ ಮಹಾದೇವ ಶಿವ, ಇವರಿಬ್ಬರು ಮುಂದೆ ರಾಮಕೃಷ್ಣರಾಗಿ ಇಡೀ ಜಗತ್ತಿಗೆ ಒಂದು ಸಾಮರಸ್ಯದ ಮಹಾತತ್ವ, ಏಕಂ ಸತ್ ವಿಪ್ರ ಬಹುಧಾ ವದಂತಿ ಎನ್ನುವ ಋಗ್ವೇದದ ವಾಕ್ಯಕ್ಕೆ ಭಾಷ್ಯ ಬರೆದಿದೆ ಇವರ ಜೀವನ ಅನ್ನುವ ರೀತಿಯಲ್ಲಿ ಹುಟ್ಟಿ ಬರುವುದನ್ನ ನಾವು ನೋಡ್ತೇವೆ. ಯಾವ ಭಗವಂತನ ದಿವ್ಯ ಮಹಿಮೆಯನ್ನ, ಯಾವ ಮಹಾತ್ಮನ ಜೀವನದ ಮೂಲಕ ನಮ್ಮ ಜೀವನಗಳನ್ನು ಹೇಗೆ ನಾವು ತಿದ್ದುಕೊಳ್ಳಬೇಕು ಅನ್ನೋ ವಿಚಾರವನ್ನ ಅರಿಯುವುದಕ್ಕೆ ನಾವು ಹೊರಟಿದ್ದೀವೋ, ಆ ಪುಣ್ಯ ಪುರುಷನೇ ಎಲ್ಲಾ ರೀತಿಯ ತೊಂದರೆಗಳಿಂದ ನಮ್ಮನ್ನ ಪಾರು ಮಾಡಿ ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸಿಕೊಡುವಂತೆ ನಮಗೆಲ್ಲ ಕೃಪೆ ಮಾಡಲಿ ಅಂತ ಹೇಳಿ ನನ್ನ ಮಾತುಗಳಿಗೆ ಮುಕ್ತಾಯವನ್ನು ಹಾಡ್ತೇನೆ. ಜಯ ರಾಮಕೃಷ್ಣ.